ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 2 9ನೇ ಕ್ಲಾಸಲ್ಲಿ ಬರುತ್ತೆ. ಇದು 6ರಿಂದ 14ನೇ ಶತಮಾನದ ಭಾರತ ಅನ್ನೋ ಪಾಠವನ್ನು ನೋಡ್ತಾ ಹೋಗೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಆರರಿಂದ 14ನೇ ಶತಮಾನದ ಅವಧಿಯಲ್ಲಿ ಭಾರತದಲ್ಲಿ ಕೆಲವು ಮನೆತನಗಳು ಆಳ್ವಿಕೆಯನ್ನು ನಡೆಸಿದ್ವು. ವರ್ಧನ ವಂಶದ ನಂತರ ರಜಪೂತ ಹಾಗೂ ಕಾರ್ಕೋಟ ಮನೆತನಗಳು ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸ್ತವೆ. ಈ ವರ್ಧನ ಸಾಮ್ರಾಜ್ಯ ಅವನತಿ ಕಂಡ ನಂತರ ರಜಪೂತರು ಆಮೇಲೆ ಕಾರ್ಕೋಟ ವಂಶದವರು ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ನಂತರದಲ್ಲಿ ಗಜನಿಗಳು ಬರ್ತಾರೆ. ಗಜನಿ, ಗೋರಿ ಮತ್ತು ದೆಹಲಿ ಸುಲ್ತಾನರು ಆಳ್ವಿಕೆಯನ್ನು ನಡೆಸ್ತಾರೆ. ಈ ರಜಪೂತರ ಬಗ್ಗೆ ನೋಡ್ತಾ ಹೋಗೋಣ. ರಜಪೂತರು 6ರಿಂದ 12ನೇ ಶತಮಾನದವರೆಗೂ ಆಳ್ವಿಕೆಯನ್ನು ನಡೆಸ್ತಾರೆ. ಉತ್ತರ ಭಾರತದಲ್ಲಿ ಗುರ್ಜರ ಪ್ರತಿಹಾರರು, ಗಹಡ್ವಾಲರು, ಪರಮಾರರು, ಚೌಹಾಣರು, ಸೋಳಂಕಿಯರು ಮತ್ತು ಚಂದೇಲರು ರಜಪೂತ ಮನೆತನಗಳು ಆಳ್ವಿಕೆ ನಡೆಸಿದವು. ಇವರು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಉತ್ತಮವಾದ ಕೊಡುಗೆಗಳನ್ನು ನೀಡಿದ್ದಾರೆ. ನೋಡಿ, ಈ ಚೌಹಾಣರು ಮನೆತನ, ಈ ರಜಪೂತ ಮನೆತನ ಅಂತ ಬಂದಾಗ ಯಾರ್ಯಾರು ಆಳ್ವಿಕೆನ ನಡೆಸ್ತಾರೆ? ಗುರ್ಜರ ಪ್ರತಿಹಾರರು, ಗಹಡ್ವಾಲರು, ಪರಮಾರರು, ಚೌಹಾಣರು, ಸೋಳಂಕಿಯರು ಮತ್ತು ಚಂದೇಲರು, ಇವರೆಲ್ಲ ರಜಪೂತ ಮನೆತನದಲ್ಲಿ ಬರ್ತಾರೆ. ನೋಡಿ, ಇವು 1 by 1 ಇದೇ ಥರನೇ ನೆನಪಲ್ಲಿ ಇಟ್ಕೋಬೇಕು ನೀವು. ಈ ಥರ ಟಿ ಕೇಳಿದ್ದಾರೆ ಎಕ್ಸಾಮಲ್ಲಿ, ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಗುರ್ಜರ ಪ್ರತಿಹಾರರ ನಂತರ ಗಹಡ್ವಾಲರು ಬರ್ತಾರೆ, ಇವ್ರ ನಂತರ ಪರಮಾರರು ಬರ್ತಾರೆ, ಇವ್ರ ನಂತರ ಚೌಹಾಣರು ಬರ್ತಾರೆ, ಇವ್ರ ನಂತರ ಸೋಳಂಕಿಯರು ಬರ್ತಾರೆ, ನೆಕ್ಸ್ಟ್ ಚಂದೇಲರು ಬರ್ತಾರೆ. ಆಮೇಲೆ ಇವರ ರಾಜಧಾನಿಗಳನ್ನು ಸಹ ನೀವು ಇದೇ ಥರ ನೆನಪಲ್ಲಿ ಇಟ್ಕೋಬೇಕು, ಯಾಕಂದರೆ ಇದೇ ಥರ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ ಹಾಗಾಗಿ ನೋಡ್ತಾ ಹೋಗೋಣ. ಓಕೆ, ಗುರ್ಜರ ಪ್ರತಿಹಾರರು. ಹರಿಶ್ಚಂದ್ರನು ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ. ಯಾರು ಈ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದಾಗ ಹರಿಶ್ಚಂದ್ರ ಅನ್ನೋದು ನೆನಪಲ್ಲಿ ಇರಲಿ. ಈತನ 4 ಮಕ್ಕಳು ಪ್ರತಿಹಾರರ ಬೇರೆ ಬೇರೆ ಶಾಖೆಗಳಾದ ಜೋಧ್ಪುರ್, ನಂದಿಪುರ್, ಬ್ರೋಚ್ ಮತ್ತು ಉಜ್ಜಯಿನಿಗಳಿಂದ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಈತನಿಗೆ 4 ಜನ ಮಕ್ಕಳು ಇರ್ತಾರಲ್ಲ, 4 ಜನರು ಬೇರೆ ಬೇರೆ ಶಾಖೆಗಳಾದ ಜೋಧ್ಪುರ್, ನಂದಿಪುರ್ ಮತ್ತು ಬ್ರೋಚ್, ಉಜ್ಜಯಿನಿಗಳಿಂದ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಇವುಗಳಲ್ಲಿ ಉಜ್ಜಯಿನಿಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ನಾಗಭಟನು ಪ್ರಮುಖ ದೊರೆಯಾಗಿರ್ತಾನೆ. ಗುರ್ಜರ ಪ್ರತಿಹಾರರ ಪ್ರಮುಖ ದೊರೆ ಯಾರು? ನಾಗಭಟ. ಅರಬ್ಬರ ಆಕ್ರಮಣವನ್ನು ಯಶಸ್ವಿಯಾಗಿ ಎದುರಿಸ್ತಾನೆ ಈತನು ಗುಜರಾತ್, ಮಾಳ್ವಾ, ರಜಪೂತಾನದ ಸ್ವಲ್ಪ ಭಾಗದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಇನ್ನೊಬ್ಬ ಪ್ರಮುಖ ದೊರೆಯಾದ ಮಿಹಿರಭೋಜನು ಪಾಲರ ನಾರಾಯಣಪಾಲನನ್ನು ಸೋಲಿಸಿ ರಾಜ್ಯವನ್ನು ವಿಸ್ತರಿಸ್ತಾನೆ. ನೋಡಿ, ಮಿಹಿರಭೋಜ ಯಾರನ್ನು ಸೋಲಿಸ್ತಾನೆ? ಪಾಲರ ನಾರಾಯಣಪಾಲನನ್ನು ಸೋಲಿಸಿ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಅರಬ್ ಪ್ರವಾಸಿಗಳಾದ ಸುಲೈಮಾನ್ ಮತ್ತು ಅಲ್ ಮಸೂದ್ ಈತನ ಆಸ್ಥಾನಕ್ಕೆ ಭೇಟಿ ನೀಡಿದ್ದರು. ಈ ಮಿಹಿರಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿಗರು ಯಾರು? ಸುಲೈಮಾನ್ ಮತ್ತು ಅಲ್ ಮಸೂದ್. ಓಕೆ, ಪ್ರತಿಹಾರ ಮನೆತನದ ಮಹೇಂದ್ರಪಾಲ ಹಾಗೂ ಮೊದಲನೇ ಮಹಿಪಾಲರ ನಂತರ ಈ ಮನೆತನ ಪತನ ಹೊಂದಲು ಪ್ರಾರಂಭವಾಗುತ್ತೆ. ಯಾರು? ಮಹೇಂದ್ರಪಾಲ, ಆಮೇಲೆ ಮೊದಲನೆಯ ಮಹಿಪಾಲರ ನಂತರ ಈ ಮನೆತನ ಏನಾಗುತ್ತೆ? ಪತನದ ಹಾದಿಯತ್ತ ಹೋಗುತ್ತೆ. ನೆಕ್ಸ್ಟು ಗಹಡ್ವಾಲರು ಬರ್ತಾರೆ. ಈ ಮನೆತನದ ಆಳ್ವಿಕೆ ಸ್ಥಾಪಕ ಚಂದ್ರದೇವ. ನೋಡು, ಅಲ್ಲಿ ಯಾರು? ಹರಿಶ್ಚಂದ್ರ ಇರ್ತಾರೆ. ಅಲ್ಲಿ ಹರಿಶ್ಚಂದ್ರ. ಓಕೆ, ನೋಡ್ಬಿಡೋಣ. ಪ್ರತಿಹಾರರ ಮನೆತನದ ಸ್ಥಾಪಕ ಹರಿಶ್ಚಂದ್ರ ಆದರೆ ಗಹಡ್ವಾಲರ ಮನೆತನದ ಸ್ಥಾಪಕ ಚಂದ್ರದೇವ. ಓಕೆ, ಚಂದ್ರದೇವ ಉತ್ತರ ಭಾರತದ ಬಹುಭಾಗವನ್ನು ವಶಪಡಿಸಿಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಇವರಲ್ಲಿ ಗೋವಿಂದಚಂದ್ರ ಪ್ರಸಿದ್ಧ ದೊರೆಯಾಗಿರ್ತಾನೆ. ಗೋವಿಂದಚಂದ್ರ ಪ್ರಸಿದ್ಧ ದೊರೆ. ಈತನು ಪಾಲರಿಂದ ಮಗಧ, ಮಾಳ್ವಾವನ್ನು ವಶಪಡಿಸಿಕೊಂಡನಲ್ಲದೆ ಕಳಿಂಗ ಮತ್ತು ಒರಿಸ್ಸಾ ಅರಸರೊಂದಿಗೆ ಯುದ್ಧ ಮಾಡಿ ರಾಜ್ಯವನ್ನು ವಿಸ್ತರಿಸಿಕೊಳ್ತಾನೆ. ಕಾಶ್ಮೀರ, ಗುಜರಾತ ಮತ್ತು ಚೋಳ ಅರಸರೊಂದಿಗೆ ಉತ್ತಮ ಬಾಂಧವ್ಯವನ್ನು ಈತ ಹೊಂದಿದ್ದ. ನೆಕ್ಸ್ಟ್ ಪರಮಾರರು ಬರ್ತಾರೆ. ಉಪೇಂದ್ರ ಕೃಷ್ಣರಾಜ ಈ ಮನೆತನದ ಆಳ್ವಿಕೆ ಸ್ಥಾಪಕನಾಗಿರ್ತಾನೆ. ಉಪೇಂದ್ರ ಕೃಷ್ಣರಾಜ
ಇವನ ರಾಜಧಾನಿ ಮಾಳ್ವಾದ ಧಾರ ಆಗಿರುತ್ತೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಮಾಳ್ವಾದ ಧಾರ ಎನ್ನುವುದು ಈತನ ರಾಜಧಾನಿಯಾಗಿರುತ್ತೆ, ಈ ಪರಮಾರರ ರಾಜಧಾನಿ. ಈ ಮನೆತನದ ಶಿಯಾಕ್ ದೊರೆಯು ರಾಷ್ಟ್ರಕೂಟರ 2ನೇ ಕೊಟ್ಟಿಗನನ್ನು ಸೋಲಿಸಿ ಅವರ ಮಾಂಡಳಿಕತ್ವದಿಂದ ಮುಕ್ತನಾಗಿರ್ತಾನೆ. ಯಾರು? ಶಿಯಾಕ್ ದೊರೆ. ಶಿಯಾಕ್ ದೊರೆ ಏನು ಮಾಡಿರ್ತಾನೆ? ರಾಷ್ಟ್ರಕೂಟರ 2ನೇ ಕೊಟ್ಟಿಗೆ ಇರ್ತಾನಲ್ಲ, ಆ ಕೊಟ್ಟಿಗನನ್ನ ಸೋಲಿಸಿ ಅವರ ಮಾಂಡಳಿಕತ್ವದಿಂದ ಮುಕ್ತನಾಗ್ತಾನೆ ಈತ. ಇವರು ಅನೇಕ ಕೆರೆ ಮತ್ತು ದೇವಾಲಯಗಳನ್ನು ನಿರ್ಮಿಸ್ತಾರೆ. ಇವರ ಆಸ್ಥಾನದಲ್ಲಿ ಧನಂಜಯ, ಭಟ್ಟಹಾಲಾಯುಧ, ಆಮೇಲೆ ಧನಿಕ ಮತ್ತು ಪದ್ಮಗುಪ್ತರೆಂಬ ವಿದ್ವಾಂಸರು ಇರ್ತಾರೆ. ಓಕೆ, ನೆಕ್ಸ್ಟ್ ಚವ್ಹಾಣರು ಬರ್ತಾರೆ. ಈ ಮನೆತನದ ಆಳ್ವಿಕೆಯ ಸ್ಥಾಪಕರು ವಾಸುದೇವ ಚವ್ಹಾಣ ಅಂತ ಬರ್ತಾರೆ. ಯಾರು? ವಾಸುದೇವ ಚವ್ಹಾಣ. ಈ ಮನೆತನವು ರಜಪೂತ ಮನೆತನಗಳಲ್ಲಿ ಪ್ರಮುಖವಾದದ್ದಾಗಿದೆ. ಮೂಲತಃ ಅಜ್ಮೀರದವನಾದ ಪೃಥ್ವಿರಾಜ್ ಚವ್ಹಾಣನು ಈ ಮನೆತನದ ಪ್ರಸಿದ್ಧ ದೊರೆಯಾಗಿರ್ತಾನೆ. ನೋಡಿ, ಮೂಲತಃ ಅಜ್ಮೀರದವನಾಗಿರ್ತಾನೆ. ಯಾರು? ಪೃಥ್ವಿರಾಜ್ ಚವ್ಹಾಣ. ಈತ ಈ ಮನೆತನದ ಪ್ರಸಿದ್ಧ ದೊರೆಯಾಗಿರ್ತಾನೆ. ಬುಂದೇಲ್ಖಂಡದ ಚಂದೇಲ ದೊರೆಗಳನ್ನು ಸೋಲಿಸ್ತಾನೆ. ಆಮೇಲೆ ಮೊದಲನೇ ತರೈನ್ ಕದನದಲ್ಲಿ ಮಹಮ್ಮದ್ ಗೋರಿ ವಿರುದ್ಧ ಜಯ ಸಾಧಿಸ್ತಾನೆ. ಮೊದಲನೇ ತರೈನ್ ಕದನ ಯಾವಾಗ ನಡೆಯುತ್ತೆ? 1191ರಲ್ಲಿ ನಡೆಯುತ್ತೆ. 1191ರಲ್ಲಿ ಮೊದಲನೇ ತರೈನ್ ಕದನ ನಡೆಯುತ್ತೆ. ಇದರಲ್ಲಿ ಈ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ ಪೃಥ್ವಿರಾಜ್ ಚವ್ಹಾಣ. ಸೋಲಿಸಿ ಆತನಿಗೆ ಕ್ಷಮಿಸಿ ಬಿಟ್ಟು ಬಿಡ್ತಾನೆ. ಆತನಿಗೆ ಬಂಧಿಸೋದಿಲ್ಲ, ಏನೂ ಮಾಡೋದಿಲ್ಲ. ಹಾಗಾಗಿ ಈತ ಏನು ಮಾಡ್ತಾನೆ? ಮೊಹಮ್ಮದ್ ಗೋರಿ ಮತ್ತೆ 2ನೇ ತರೈನ್ ಕದನ ಮಾಡ್ತಾನೆ. ಆ 2ನೇ ತರೈನ್ ಯುದ್ಧದಲ್ಲಿ ಜಯಚಂದ್ರನು ಮೋಸ ಮಾಡಿದ್ರಿಂದ ಮಹಮ್ಮದ್ ಗೋರಿಯಿಂದ ಸೋತನು. ಈ ಜಯಚಂದ್ರ ಏನು ಮಾಡ್ತಾನೆ? ಪೃಥ್ವಿರಾಜ್ ಚವ್ಹಾಣನಿಗೆ ಮೋಸ ಮಾಡ್ತಾನೆ. ಇದರಿಂದ ಏನಾಗುತ್ತೆ? ಈತ ಮಹಮ್ಮದ್ ಗೋರಿಯಿಂದ ಸೋಲ್ತಾನೆ. 2ನೇ ತರೈನ್ ಕದನ ಎಷ್ಟರಲ್ಲಿ ನಡೆಯುತ್ತೆ? 1192ರಲ್ಲಿ ನಡೆಯುತ್ತೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಈತನ ರಾಜಧಾನಿಯಾಗಿದ್ದ ದೆಹಲಿಯು ಈ ಸೋಲಿನಿಂದ ಮಹಮ್ಮದ್ ಗೋರಿಯ ಪಾಲಾಯಿತು. ಈತ ಸೋತ್ ಬಿಡ್ತಾನಲ್ಲ, ಅವಾಗ ಏನು ಮಾಡ್ತಾನೆ? ಮಹಮ್ಮದ್ ಗೋರಿ ದೆಹಲಿಯನ್ನು ವಶಪಡಿಸ್ಕೊತಾನೆ. ಪೃಥ್ವಿರಾಜನು ಶೌರ್ಯ ಮತ್ತು ಸಾಹಸಕ್ಕೆ ಹೆಸರಾಗಿದ್ದವನಾಗಿರ್ತಾನೆ. ಪೃಥ್ವಿರಾಜ್ ರಾಸೋ ಎಂಬ ಹಿಂದಿ ಕಾವ್ಯದಲ್ಲಿ ಈತನ ಶೌರ್ಯ ಮತ್ತು ಸಾಹಸಗಳ ಬಗ್ಗೆ ವರ್ಣನೆ ಇದೆ. ಪೃಥ್ವಿರಾಜ್ ರಾಸೋ ಇವನು ತೆಗೆದುಕೊಂಡ ಕೆಲವು ತಪ್ಪು ನಿಲುವುಗಳೇ ಇವನ ಅವನತಿಗೆ ಕಾರಣವಾಗುತ್ತೆ. ಯಾಕಂದರೆ ಮೊದಲನೇ ತರೈನ್ ಕದನದಲ್ಲಿ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನಲ್ಲ, ಆಗ ಈತನಿಗೆ ಬಂದಿ ಮಾಡೋದಿಲ್ಲ. ಬಂದಿ ಮಾಡೋದಾಯಿತು, ಆತನ ಕೊಲೆ ಮಾಡೋದಾಯ್ತು, ಏನೂ ಸಹ ಮಾಡೋದಿಲ್ಲ. ಈತ ಹೋಗಲಿ ಬಿಡು ಅಂತೇಳಿ ಬಿಟ್ಟು ಬಿಡ್ತಾನೆ. ಹಾಗಾಗಿ ಆತ ಏನು ಮಾಡ್ತಾನೆ? ಮೊಹಮ್ಮದ್ ಗೋರಿ ಅದನ್ನೇ ಅಡ್ವಾಂಟೇಜಾಗಿ ತೊಗೊಂಡು ಮತ್ತೆ 2ನೇ ಬಾರಿನೂ ಕದನ ಮಾಡ್ತಾನೆ. ಅದ್ರಾಗ ಈ ಜಯಚಂದ್ರ ಏನೋ ಮೋಸ ಮಾಡಿದ್ರಿಂದ ಆತ ಸೋತು ದೆಹಲಿಯನ್ನೇ ಕಳ್ಕೊಂಡು ಬಿಡ್ತಾನೆ ಈತ ಪೃಥ್ವಿರಾಜ್ ಚವ್ಹಾಣ. ಓಕೆ, ನೆಕ್ಸ್ಟ್ ಸೋಳಂಕಿಯರು ಬರ್ತಾರೆ. ಈ ಪೃಥ್ವಿರಾಜ್ ರಾಸೋ ಬರೆದವ್ರು ಯಾರು ಗೊತ್ತಾ? ಚಾಂದ್ ಬರ್ದಾಯಿ ಬರೆದಿರ್ತಾರೆ ನೋಡಿ. ಚಾಂದ್ ಬರ್ದಾಯಿ ಈ ಪೃಥ್ವಿರಾಜ್ ರಾಸೋ ಅನ್ನೋ ಕೃತಿಯನ್ನು ಬರೀತಾರೆ. ಇದರಲ್ಲಿ ಪೃಥ್ವಿರಾಜ್ ಚವ್ಹಾಣನ ಬಗ್ಗೆ, ಸಾಹಸ ಶೌರ್ಯಗಳ ಬಗ್ಗೆ ಇದೆ, ವರ್ಣನೆ ಇದೆ. ಓಕೆ, ನೆಕ್ಸ್ಟ್ ಸೋಳಂಕಿಯರು ಬರ್ತಾರೆ. ಸೋಳಂಕಿ ಮನೆತನದ ಆಳ್ವಿಕೆಯ ಸ್ಥಾಪಕ ಮೊದಲನೇ ಮೂಲ ರಾಜ ಈ ಸೋಳಂಕಿಯರ ಸ್ಥಾಪಕ ಆಗಿದ್ದಾನೆ. ಮೊದಲನೇ ಭೀಮರಾಯನು ಈ ಮನೆತನದ ಪ್ರಸಿದ್ಧ ದೊರೆಯಾಗಿರ್ತಾನೆ. ಈತನ ಆಳ್ವಿಕೆ ಕಾಲದಲ್ಲಿ ಮಹಮ್ಮದ್ ಗಜ್ನಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದನು. ನೋಡಿ, ಈ ಮಹಮ್ಮದ್ ಗಜ್ನಿ ಏನು ಮಾಡ್ತಾನೆ? ಭಾರತದ ಮೇಲೆ ದಾಳಿ ಮಾಡ್ತಾ ಇರ್ತಾನಲ್ಲ, ಹಾಗೆ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಈ ಮೊದಲನೇ ಭೀಮರಾಯ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಗಜ್ನಿಯ ದಾಳಿಯನ್ನು ತಡೆಯುವಲ್ಲಿ ಭೀಮರಾಯನು ವಿಫಲನಾದ್ದರಿಂದ ಅಧಿಕಾರವನ್ನು ತನ್ನ ಪುತ್ರ ಕರ್ಣದೇವನಿಗೆ ನೀಡಿದನು. ಈ ಮನೆತನದ ಆಳ್ವಿಕೆಯಲ್ಲಿ ಖ್ಯಾತ ಜೈನ ಪಂಡಿತನಾದ ಹೇಮಚಂದ್ರನು ದೇಶಿನಾಮ ಮಾಲ ಎಂಬ ಖ್ಯಾತ ನಿಘಂಟನ್ನು ಪ್ರಾಕೃತ ಭಾಷೆಯಲ್ಲಿ ರಚಿಸಿದನು. ನೋಡಿ, ಈತ ಈ ಮಹಮ್ಮದ್ ಗಜ್ನಿಯ ದಾಳಿನ ತಡೆಯೋಕ್ಕಾಗಲಾರದ ಸಲುವಾಗಿ ಈತ ಏನು ಮಾಡ್ತಾನೆ? ತನ್ನ ಅಧಿಕಾರವನ್ನು ಪುತ್ರ ಕರ್ಣದೇವನಿಗೆ ವಹಿಸ್ಬಿಡ್ತಾನೆ. ಈ ಮನೆತನದಲ್ಲಿ ಖ್ಯಾತ ಜೈನ ಪಂಡಿತ ಯಾರಾಗಿರ್ತಾನೆ? ಹೇಮಚಂದ್ರ. ಈತ ದೇಶಿನಾಮ ಮಾಲ ಅನ್ನೋ ಒಂದು ಪ್ರಾಕೃತ ನಿಘಂಟನ್ನು ರಚನೆ ಮಾಡ್ತಾನೆ ನೋಡಿ. ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ನಿಘಂಟನ್ನು ರಚಿಸ್ತಾನೆ.
ಇದು ಕೇಳಿದ್ದಾರೆ, ದೇಶಿನಾಮ ಮಾಲ ರಚಿಸಿದವರು ಯಾರು ಅಂತ. ಸೊ ಹೇಮಚಂದ್ರ ಅನ್ನೋದು ನೆನಪಲ್ಲಿರಲಿ. ಎರಡನೇ ಮೂಲ ರಾಜನು ಮಹಮ್ಮದ್ ಗೋರಿಯನ್ನ ಮೌಂಟ್ ಅಬು ಸಮೀಪದಲ್ಲಿ ಸೋಲಿಸ್ತಾನೆ. ನೋಡಿ, ಮೊದಲನೇ ಮೂಲ ರಾಜ ಈ ಸೋಳಂಕಿಯರ ಮನೆತನದ ಸ್ಥಾಪಕ. ಎರಡನೇ ಮೂಲ ರಾಜ ಮಹಮ್ಮದ್ ಗೋರಿಯನ್ನ ಮೌಂಟ್ ಅಬು ಎಂಬಲ್ಲಿ ಸೋಲಿಸ್ತಾನೆ. ನಂತರದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾದ ಉಲುಗ್ ಖಾನ್ ಮತ್ತು ನುಸ್ರತ್ ಖಾನರು ಕರ್ಣದೇವನನ್ನ ಸೋಲಿಸಿ ಈ ಪ್ರಾಂತ್ಯವನ್ನ ವಿಲೀನಗೊಳಿಸಿಕೊಂಡರು. ಕರ್ಣದೇವ ಆಳ್ವಿಕೆನ ಮಾಡ್ತಾ ಇರ್ತಾನಲ್ಲ, ಆಗ ಈ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾಗಿರ್ತಾರೆ ಯಾರು, ಉಲುಗ್ ಖಾನ್ ಮತ್ತು ನುಸ್ರತ್ ಖಾನ್ ಅನ್ನೋರು. ಇವರು ಕರ್ಣದೇವನನ್ನ ಸೋಲಿಸಿ ಅವರ ಪ್ರಾಂತ್ಯವನ್ನು ವಶಪಡಿಸ್ಕೊತಾರೆ. ನೆಕ್ಸ್ಟು ಚಂದೇಲರು ಬರ್ತಾರೆ. ಪಾರಮಾರರ ಪತನದ ನಂತರ ಚಂದೇಲರು ರಾಜ್ಯವನ್ನು ಸ್ಥಾಪಿಸ್ತಾರೆ. ಈ ವಂಶದ ಆಳ್ವಿಕೆ ಸ್ಥಾಪಕ ನನ್ನೂಕ್. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಚಂದೇಲರ ವಂಶದ ಸ್ಥಾಪಕ ಯಾರು? ನನ್ನೂಕ. ಇವರು ಪ್ರತಿಹಾರರ ಮಾಂಡಲಿಕರ ಆಳ್ವಿಕೆಯಲ್ಲಿದ್ದರು. ಚಂದೇಲರು ಪ್ರತಿಹಾರರ ಮಾಂಡಲಿಕರ ಆಳ್ವಿಕೆಯಲ್ಲಿರ್ತಾರೆ. ಡಂಗ ಈ ವಂಶದ ಪ್ರಸಿದ್ಧ ಅರಸ ಆಗಿರ್ತಾನೆ. ಪ್ರತಿಹಾರರಿಂದ ಸ್ವಾತಂತ್ರ್ಯ ಘೋಷಿಸಿಕೊಂಡು ಅವರ ರಾಜ್ಯದ ಪೂರ್ವ ಭಾಗವನ್ನ ವಶಪಡಿಸಿಕೊಂಡನು. ಪಾಲರನ್ನು ಮತ್ತು ಆರ್ದ್ರರನ್ನ ಸೋಲಿಸಿ ರಾಜ್ಯವನ್ನ ವಿಸ್ತರಿಸಿದನು. ನೋಡಿ, ಈತ ಏನಿದಾನಲ್ಲ ಡಂಗ, ಈತ ಪ್ರತಿಹಾರದಿಂದ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡು ಅವರ ರಾಜ್ಯದ ಪೂರ್ವ ಭಾಗವನ್ನು ವಶಪಡಿಸಿಕೊಂಡು ಆಳ್ವಿಕೆನ ಮಾಡ್ತಾ ಇರ್ತಾನೆ. ಪಾಲರನ್ನು ಮತ್ತು ಆರ್ದ್ರರನ್ನ ಸೋಲಿಸಿ ರಾಜ್ಯವನ್ನ ವಿಸ್ತರಿಸಿಕೊಳ್ತಾನೆ. ಹಿಂದೂಶಾಹಿ ರಾಜ್ಯ ಜಯಪಾಲನಿಗೆ ಮುಸ್ಲಿಮರ ವಿರುದ್ಧ ಸೈನಿಕ ನೆರವು ಕೂಡ ನೀಡುತ್ತಾನೆ. ಮಹಾರಾಜಾಧಿರಾಜ ಎಂಬ ಬಿರುದನ್ನು ಪಡೆದಿದ್ದ. ನೋಡಿ, ಈ ತರ ಕೇಳ್ತಾರೆ, ಮಹಾರಾಜಾಧಿರಾಜ ಎಂಬ ಬಿರುದನ್ನು ಪಡೆದ ಈ ರಜಪೂತ ಮನೆತನದ ಅರಸ ಯಾರು ಅಂತ. ಡಂಗ ಅನ್ನೋದು ನೆನಪಲ್ಲಿರಲಿ. ಈ ಮನೆತನದ ಅವಧಿಯಲ್ಲಿ ಭವಭೂತಿಯು ಸಂಸ್ಕೃತದಲ್ಲಿ ಮಾಲತಿ ಮಾಧವ ಮತ್ತು ಉತ್ತರ ರಾಮಚರಿತ ಮತ್ತು ಮಹಾವೀರ ಚರಿತ ಎಂಬ ಕಾವ್ಯಗಳನ್ನು ರಚಿಸಿದನು. ಯಾರು ರಚಿಸ್ತಾರೆ? ಭವಭೂತಿ ಇರ್ತಾನಲ್ಲ, ಭವಭೂತಿ ಸಂಸ್ಕೃತದಲ್ಲಿ, ನೆನಪಲ್ಲಿಟ್ಕೊಳ್ರಿ, ಸಂಸ್ಕೃತ ಭಾಷೆಯಲ್ಲಿ ಮಾಲತಿ ಮಾಧವ, ಉತ್ತರ ರಾಮಚರಿತ, ಮಹಾವೀರ ಚರಿತ ಅನ್ನೋ ಕಾವ್ಯಗಳನ್ನು ರಚನೆ ಮಾಡ್ತಾನೆ. ಡಂಗದೊರೆಯು ಸ್ವತಃ ವಿದ್ವಾಂಸನಾಗಿದ್ದು ಹಲವಾರು ವಿದ್ವಾಂಸರಿಗೆ ಆಶ್ರಯವನ್ನು ನೀಡುತ್ತಾನೆ. ಈ ರಾಜ್ಯವನ್ನ ಖಿಲ್ಜಿ ಸುಲ್ತಾನರು ಗೆದ್ದುಕೊಂಡರು. ಈ ಖಿಲ್ಜಿ ಸುಲ್ತಾನರು ಗೆದ್ದುಕೊಳ್ತಾರೆ. ರಜಪೂತ ಅರಸರಲ್ಲಿನ ಪರಸ್ಪರ ದ್ವೇಷ, ಐಕ್ಯತೆಯ ಕೊರತೆಯಿಂದಾಗಿ ಇವರ ಆಳ್ವಿಕೆ ಅಂತ್ಯಗೊಳ್ಳುತ್ತೆ. ನೋಡಿ, ರಜಪೂತ ವಂಶದ ಅರಸರಲ್ಲಿ ತಮ್ಮಲ್ಲೇ ಇರ್ತಕ್ಕಂಥ ಈ ದ್ವೇಷ ಆಗಿರ್ಬೋದು, ಒಳಜಗಳಗಳಾಗಿರ್ಬೋದು, ಅವುಗಳಿಂದನೇ ಅವರ ಮನೆತನ ಅಂತ್ಯಗೊಳ್ಳುತ್ತೆ. ನೋಡಿ, ರಜಪೂತರ ಕೊಡುಗೆಗಳು ಬರ್ತವೆ. ರಜಪೂತರ ಕೊಡುಗೆಗಳು. ರಜಪೂತರು ಕ್ಷತ್ರಿಯರಾಗಿದ್ದು ಶೂರ ಯೋಧರಾಗಿರ್ತಾರೆ. ಇವರ ಸಮಾಜದಲ್ಲಿ ಸತಿ ಪದ್ಧತಿ, ಜೋಹರ್ ಪದ್ಧತಿಗಳು ಅಸ್ತಿತ್ವದಲ್ಲಿರ್ತವೆ. ಸತಿ ಪದ್ಧತಿ, ಜೋಹರ್ ಪದ್ಧತಿ ಇವೆರಡೇನು ಸಿಮಿಲರ್ ಆಗೇ ಇರ್ತವೆ. ನೋಡಿ, ಅಂದರೆ ತಮ್ಮ ಪತಿ ತೀರೋದ್ಮೇಲೆ ಅವರು ಜೀವಂತವಾಗಿ ತಮ್ಮನ್ನೇ ತಾವೇ ದಹನ ಮಾಡ್ಕೊಳ್ಳೋದು. ಜೋಹರ್ ಪದ್ಧತಿ ಅಂತಂದರೆ ಜೀವಂತವಾಗಿ ಬೆಂಕಿಯಲ್ಲಿ ಹಾರೋದು. ಸತಿ ಪದ್ಧತಿ ಅಂದ್ರೇನು? ಪತಿಯ ಚಿತೆಯಲ್ಲಿ ಜೀವಂತವಾಗಿ ಹಾರೋದು. ಸ್ವಯಂವರ ವಿವಾಹ ಪದ್ಧತಿ ರಾಜಮನೆತನಗಳಲ್ಲಿ ರೂಢಿಯಲ್ಲಿರುತ್ತೆ. ರಜಪೂತ ಸ್ತ್ರೀಯರು ಸ್ವಾಭಿಮಾನದಿಂದ ಕೂಡಿದವರಾಗಿದ್ದು ಅತ್ಯಂತ ಧೈರ್ಯಶಾಲಿಗಳಾಗಿರ್ತಾರೆ. ಇವರು ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆ, ಕಸೂತಿ ಕಲೆಗಳಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ. ರಜಪೂತ ಅರಸರು ವಿದ್ವಾಂಸರುಗಳಿಗೆ ಪ್ರೋತ್ಸಾಹವನ್ನು ನೀಡುವುದರೊಂದಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಭೋಜ, ಮುಂಜ ಎಂಬ ರಜಪೂತ ಅರಸರುಗಳೇ ಸ್ವತಃ ವಿದ್ವಾಂಸರಾಗಿದ್ದರು. ಯಾರು? ಭೋಜ ಮತ್ತು ಮುಂಜ ಎನ್ನೋ ರಜಪೂತ ಅರಸರು ಸ್ವತಃ ವಿದ್ವಾಂಸರಾಗಿರ್ತಾರೆ. ಮುಂಜರಾಜನು ಪದ್ಮಗುಪ್ತ, ಹಾಲಯುಧ ಎಂಬ ಕವಿಗಳಿಗೆ ಆಶ್ರಯವನ್ನು ನೀಡಿದ್ದ. ಮುಂಜರಾಜೇನು? ಪದ್ಮಗುಪ್ತ, ಆಮೇಲೆ ಹಾಲಯುಧ ಎಂಬ ಕವಿಗಳಿಗೆ ಆಶ್ರಯವನ್ನು ನೀಡ್ತಾನೆ. ಭೋಜರಾಜನ ಕಾಲದಲ್ಲಿ ಶಾಂತಿಸೇನ, ಪ್ರಭಾಚಂದ್ರ ಸೂರಿ, ಗಣಪಾಲ ಎಂಬ ಜೈನ ಪಂಡಿತರು ಆಶ್ರಯವನ್ನು ಪಡೆದಿದ್ದರು. ನೋಡಿ, ಭೋಜನ ಆಶ್ರಯದಲ್ಲಿ ಯಾರಿರ್ತಾರೆ? ಶಾಂತಿಸೇನ, ಪ್ರಭಾಚಂದ್ರ ಸೂರಿ, ಗಣಪಾಲ.
ಆಮೇಲೆ ಇಲ್ಲಿ ಮುಂಜರಾಜನ ಆಶ್ರಯದಲ್ಲಿ ಯಾರಿರ್ತಾರೆ? ಪದ್ಮಗುಪ್ತ ಹಾಲಾಯುಧ. ಓಕೆ. ಜಯದೇವನ ಗೀತ ಗೋವಿಂದ, ಭಾರವಿಯ ಕಿರಾತಾರ್ಜುನೀಯ ಮತ್ತು ಭರ್ತೃಹರಿಯ ರಾವಣವಧ, ಮಹೇಂದ್ರಪಾಲನ ಕಾವ್ಯ ಮೀಮಾಂಸೆ ಕಾವ್ಯಗಳು ಇವರ ಕಾಲದಲ್ಲಿ ರಚನೆಯಾದವು. ನೋಡಿ ಯಾವ್ಯಾವ ಕಾವ್ಯಗಳಂತ ಹೇಳ್ತೀನಿ ನೋಡಿ ಇನ್ನೊಂದ್ಸರಿ. ಗೀತ ಗೋವಿಂದ ಯಾರು ರಚನೆ ಮಾಡ್ತಾರೆ? ಜಯದೇವ. ಕಿರಾತಾರ್ಜುನೀಯ ಯಾರು ರಚನೆ ಮಾಡ್ತಾರೆ? ಭಾರವಿ. ಭರ್ತೃಹರಿಯ ರಾವಣವಧ. ನೆಕ್ಸ್ಟು ಮಹೇಂದ್ರಪಾಲನ ಕಾವ್ಯ ಮೀಮಾಂಸೆ. ಈ ಕಾವ್ಯಗಳು ಇವರ ಕಾಲದಲ್ಲಿ ರಚನೆ ಆಗ್ತವೆ. ನಾಟಕಗಳಾದ ರಾಜಶೇಖರ ರಚಿಸಿದ ಬಾಲರಾಮಾಯಣ, ಆಮೇಲೆ ಕರ್ಪೂರ ಮಂಜರಿ, ಭವಭೂತಿ ರಚಿಸಿದ ಮಹಾವೀರ ಚರಿತ ಹಾಗೂ ಉತ್ತರ ರಾಮಚರಿತ. ಐತಿಹಾಸಿಕ ಕೃತಿಗಳಾದ ಕಲ್ಲಣನ ರಾಜತರಂಗಿಣಿ, ಜೈನಿಕನ ಪೃಥ್ವಿರಾಜ ವಿಜಯ ಮತ್ತು ಹೇಮಚಂದ್ರನ ಕುಮಾರಪಾಲಚರಿತ. ಇವುಗಳೇನು ನಾಟಕಗಳು ಯಾವ್ಯಾವು ಅಂತ ಕೇಳಿದಾಗ, ರಾಜಶೇಖರ ರಚನೆ ಮಾಡಿರ್ತಕ್ಕಂಥ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ, ಭವಭೂತಿ ರಚಿಸಿರ್ತಕ್ಕಂಥ ಮಹಾವೀರ ಚರಿತ ಹಾಗೂ ಉತ್ತರ ರಾಮಚರಿತ, ಐತಿಹಾಸಿಕ ಕೃತಿಗಳಾದ ಕಲ್ಲಣನ ರಾಜತರಂಗಿಣಿ, ಆಮೇಲೆ ಜೈನಿಕನ ಪೃಥ್ವಿರಾಜ ವಿಜಯ, ಹೇಮಚಂದ್ರನ ಕುಮಾರಚರಿತ ಪಾಲ. ಇವೆಲ್ಲ ಮಹತ್ವದ ನಾಟಕಗಳಾಗಿದ್ದಾವೆ, ಅಲ್ಲಿರ್ತಕ್ಕಂಥ ಪ್ರಮುಖ ನಾಟಕಗಳು. ನೆಕ್ಸ್ಟು ರಜಪೂತ ಅರಸರ ಜೀವನ ಕೃತಿಗಳಾದ ಪೃಥ್ವಿರಾಜರಾಸೋವನ್ನ ಚಾಂದ್ ಬರ್ದಾಯಿ ಮತ್ತು ಭೋಜ ಪ್ರಬಂಧವನ್ನ ಬಲ್ಲಾಳ ಎಂಬುವನು ರಚಿಸಿದರು. ಏನು ರಜಪೂತ ಅರಸರ ಜೀವನ ಕೃತಿಗಳಾಗಿರ್ತವೆ ಯಾವುದು ಅಂತ ಕೇಳಿದಾಗ ಪೃಥ್ವಿರಾಜರಾಸೋ, ಆಮೇಲೆ ಭೋಜ ಪ್ರಬಂಧ. ಇವೆರಡನ್ನ ರಚನೆ ಮಾಡಿದವರು ಯಾರು? ಚಾಂದ್ ಬರ್ದಾಯಿ ಪೃಥ್ವಿರಾಜರಾಸೋವನ್ನ ಬರೆದ್ರೆ ಬಲ್ಲಾಳನು ಈ ಭೋಜ ಪ್ರಬಂಧವನ್ನ ಬರೀತಾರೆ. ಈ ಕಾಲದಲ್ಲಿ ಗುಜರಾತಿ, ರಾಜಸ್ಥಾನಿ, ಹಿಂದಿ ಭಾಷೆಗಳು ಅಭಿವೃದ್ಧಿಯತ್ತ ಸಾಗ್ತವೆ. ಇವರ ವಿದ್ಯಾಕೇಂದ್ರಗಳಾದ ನಳಂದ, ಕಾಶಿ, ವಿಕ್ರಮಶಿಲಾ, ಉಜ್ಜಯಿನಿಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಾರೆ. ಓಕೆ. ನೆಕ್ಸ್ಟು ಇವರ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ನೋಡ್ತಾ ಹೋಗೋಣ. ರಜಪೂತ ಅರಸರು ಉತ್ತರ ಭಾರತದ ಚಿತ್ತೋಡ, ಮಾಂಡು, ರಣಥಂಬೋರ್, ಜೋಧ್ಪುರ ಹಾಗೂ ಗ್ವಾಲಿಯರ್ಗಳಲ್ಲಿ ವಿಶಾಲವಾದ ಕೋಟೆಗಳನ್ನು ನಿರ್ಮಿಸಿದ್ದಾರೆ. ಇವರು ನಿರ್ಮಿಸಿದ ಜೈಪುರ, ಗ್ವಾಲಿಯರ್, ಉದಯಪುರಗಳ ಅರಮನೆಗಳು, ಮೌಂಟ್ ಅಬುವಿನ ದಿಲ್ವಾರ ದೇವಾಲಯ, ವಿಮಲಾವಸಾಯಿ ಮತ್ತು ಲೂನಾವಸಾಯಿ ದೇವಾಲಯಗಳು ಸುಂದರ ಕಲಾತ್ಮಕತೆಯಿಂದ ಕೂಡಿದ್ದಾವೆ. ಚಂದೇಲರು ಮಧ್ಯಪ್ರದೇಶದ ಖಜುರಾಹೋದ ಖಂಡರಾಯ ಮಹಾದೇವ ದೇವಾಲಯವನ್ನು ಕಟ್ಟಿಸಿದ್ದಾರೆ. ನೋಡಿ, ಖಜುರಾಹೋದಲ್ಲಿ ಇರ್ತಕ್ಕಂಥ ಖಂಡರಾಯ ಮಹಾದೇವ ದೇವಾಲಯವನ್ನು ಸಹ ಇವರೇ ಕಟ್ಟಿಸ್ತಾರೆ. ಇವರ ಕಾಲದಲ್ಲಿ ನಿರ್ಮಿತವಾದ ದೇವಾಲಯಗಳಲ್ಲಿ ಶೈವ ಮತ್ತು ವೈಷ್ಣವ ದೇವಾಲಯಗಳು ಇದ್ದಾವೆ. ಇದು ಇಂಪಾರ್ಟೆಂಟ್. ಇವರ ಕಾಲದಲ್ಲಿ ಇವರು ಕಟ್ಟಿಸಿರ್ತಕ್ಕಂಥ ದೇವಾಲಯಗಳಲ್ಲಿ ಶೈವ ಮತ್ತು ವೈಷ್ಣವ ದೇವಾಲಯಗಳು ಇದ್ದಾವೆ. ನೆಕ್ಸ್ಟ್ ಇವರು ಚಿತ್ರಕಲೆಗೂ ಪ್ರೋತ್ಸಾಹವನ್ನು ನೀಡ್ತಾರೆ. ಚಿತ್ರಕಲಾ ಶೈಲಿಯನ್ನು ರಾಜಸ್ಥಾನಿ ಕಲಾ ಶೈಲಿ ಅಥವಾ ಪಹಾರಿ ಕಲಾ ಶೈಲಿ ಅಂತ ವರ್ಗೀಕರಣ ಮಾಡಲಾಗುತ್ತೆ. ಇವರ ಚಿತ್ರಕಲಾ ಶೈಲಿಯನ್ನು ಯಾವ ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ ಅಂತ ಕೇಳಿದಾಗ ರಾಜಸ್ಥಾನಿ ಕಲಾಶೈಲಿ ಮತ್ತು ಪಹಾರಿ ಕಲಾಶೈಲಿ ಅಂತೇಳಿ ವರ್ಗೀಕರಣ ಮಾಡ್ತಾರೆ. ಮೇವಾರ್, ಬಿಕಾನೇರ್, ಜೋಧ್ಪುರ್, ಜೈಸಲ್ಮೇರ್ ಮತ್ತು ಬುನಿಗಳಲ್ಲಿ ರಾಜಸ್ಥಾನಿ ಶೈಲಿಯ ಚಿತ್ರಕಲೆಗಳನ್ನು ಕಾಣಬಹುದು. ಕಸೋಲಿ, ಜಮ್ಮು, ಗರ್ವಾಲ್ಗಳಲ್ಲಿ ಪಹಾರಿ ಕಲಾಶೈಲಿಯ ಚಿತ್ರಕಲೆಗಳನ್ನು ಕಾಣಬಹುದು. ನೋಡಿ ಎಲ್ಲೆಲ್ಲಿ ಅಂತ ಇನ್ನೊಂದ್ಸತಿ ನೋಡಿಬಿಡಿ. ಮೇವಾರ್, ಬಿಕಾನೇರ್, ಜೋಧ್ಪುರ್, ಜೈಸಲ್ಮೇರ್ ಮತ್ತು ಬುನಿಗಳಲ್ಲಿ ರಾಜಸ್ಥಾನಿ ಕಲಾಶೈಲಿ ಇದೆ. ರಾಜಸ್ಥಾನಿ ಶೈಲಿಯ ಚಿತ್ರಕಲೆ ಇದ್ದರೆ ಈ ಕಸೋಲಿ, ಜಮ್ಮು, ಗರ್ವಾಲ್ಗಳಲ್ಲಿ ಪಹಾರಿ ಕಲಾಶೈಲಿ ಇದೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ, ಕೇಳಬಹುದು ಈ ಥರ. ಕಾಶ್ಮೀರದ ಕಾರ್ಕೋಟ ವಂಶದವರು ಬರ್ತಾರೆ. ಇವರು 625ರಿಂದ ಕ್ರಿಸ್ತಶಕ 625ರಿಂದ 855ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಓಕೆ, ಇಲ್ಲಿದೆ ನೋಡಿ. 8ನೇ ಶತಮಾನದಲ್ಲಿ ಕಾರ್ಕೋಟ ಸಾಮ್ರಾಜ್ಯದ ಏನೋ ಮ್ಯಾಪ್ ಇಲ್ಲಿದೆ. ಇಷ್ಟು ಭಾರತವನ್ನು ಆಳಿದ ಪ್ರಾಚೀನ ರಾಜವಂಶಗಳಲ್ಲಿ ಕಾಶ್ಮೀರದ ಕಾರ್ಕೋಟ ವಂಶಸ್ಥರು ಒಬ್ಬರಾಗಿದ್ದಾರೆ. ಕ್ರಿಸ್ತಶಕ 625ರಲ್ಲಿ
ರಾಜ ದುರ್ಲಭವರ್ಧನನಿಂದ ಸ್ಥಾಪಿತವಾದ ಕಾರ್ಕೋಟ ಮನೆತನ ಆ ಕಾಲದ ಭಾರತದ ಬಲಿಷ್ಠ ಸಂಸ್ಥಾನಗಳಲ್ಲಿ ಒಂದಾಗಿರುತ್ತೆ. ನೋಡಿ, ಈ ವಂಶದ ಸ್ಥಾಪಕ ಯಾರು? ದುರ್ಲಭವರ್ಧನ. ಎಷ್ಟರಲ್ಲಿ? ಕ್ರಿಸ್ತಶಕ 625ರಲ್ಲಿ. ದುರ್ಲಭವರ್ಧನನ ಮಗ ದುರ್ಲಭಕ ಅಂದರೆ ಪ್ರತಾಪಾದಿತ್ಯ ಅಂತ ಬರುತ್ತಾನೆ. ಪ್ರತಾಪಾದಿತ್ಯ ಈತನು ನರೇಂದ್ರ ಪ್ರಭಾ ಎಂಬುವಳನ್ನು ಮದುವೆಯಾಗಿ 3 ಮಕ್ಕಳನ್ನು ಪಡಿತಾನೆ. ಅವರುಗಳೆಂದರೆ ಚಂದ್ರಪೀಡ ಅಂದರೆ ವಜ್ರಾದಿತ್ಯ, ತಾರಾಪೀಡ ಅಂದರೆ ಉದಯಾದಿತ್ಯ, ಮುಕ್ತಾಪೀಡ ಅಂದರೆ ಲಲಿತಾದಿತ್ಯ. ಈ ರೀತಿಯಾದ 3 ಮಕ್ಕಳನ್ನು ಯಾರು ಪಡಿತಾರೆ? ಈ ಪ್ರತಾಪಾದಿತ್ಯ ಪಡಿತಾನೆ, ನರೇಂದ್ರ ಪ್ರಭಾಳನ್ನು ಮದುವೆಯಾಗಿ. ನೆಕ್ಸ್ಟು ಇವರಲ್ಲಿ ಮೊದಲ ಇಬ್ಬರು ರಾಜ್ಯಭಾರವನ್ನು ನಡೆಸಿದ ಮೇಲೆ ಲಲಿತಾದಿತ್ಯನಿಗೆ ಕಾರ್ಕೋಟ ವಂಶದ ಉಸ್ತುವಾರಿಯು ವಹಿಸಲ್ಪಟ್ಟಿತು. ಈತನು 36 ವರ್ಷಗಳ ಕಾಲ ಕ್ರಿಸ್ತಶಕ 724ರಿಂದ 760ರವರೆಗೆ ರಾಜ್ಯವಾಳುತ್ತಾನೆ. ಕಾರ್ಕೋಟ ಸಾಮ್ರಾಜ್ಯದ ಮೇರೆಯನ್ನು ವಿಸ್ತರಿಸಿದ ಕೀರ್ತಿ ಈತನಿಗೆ ಸಲ್ಲಿಸುತ್ತೆ. ಅಂದರೆ ಈ ಕಾರ್ಕೋಟ ಸಾಮ್ರಾಜ್ಯವನ್ನು ವಿಸ್ತರಿಸಿದವರು ಯಾರು ಅಂತ ಕೇಳಿದಾಗ ಲಲಿತಾದಿತ್ಯ ಅನ್ನೋದು ನೆನಪಲ್ಲಿರಲಿ. ಓಕೆ, ಇಲ್ಲಿದ್ದಾರೆ ನೋಡಿ, ಲಲಿತಾದಿತ್ಯ ಮುಕ್ತಪೀಡ ಅಂತ ಕರೀತಾರೆ. ಲಲಿತಾದಿತ್ಯ ಅಥವಾ ಮುಕ್ತಪೀಡ. ಲಲಿತಾದಿತ್ಯನ ಆಸ್ಥಾನ ಕವಿಯಾಗಿದ್ದ ಕಲ್ಲಣ ಇತಿಹಾಸ ಗ್ರಂಥವಾದ ರಾಜತರಂಗಿಣಿಯಲ್ಲಿ ಲಲಿತಾದಿತ್ಯನ ಬಹಳಷ್ಟು ವಿವರಗಳನ್ನು ಸಿಗುತ್ತೆ. ಈ ರಾಜತರಂಗಿಣಿ ಬರೆದವರು ಯಾರು? ಕಲ್ಲಣ. ಓಕೆ. ಅಲ್ಲದೆ ಅಲ್ಬೆರೂನಿ ಬರೆದ ತಾರಿಖ್-ಇ-ಹಿಂದ್ ಕೃತಿಯು ಲಲಿತಾದಿತ್ಯನ ಸಾಹಸಗಳನ್ನು ಮುಕ್ತವಾಗಿ ಕೊಂಡಾಡುತ್ತದೆ. ಈ ತಾರಿಖ್-ಇ-ಹಿಂದ್ ಅಲ್ಬೆರೂನಿ ಬರೀತಾರೆ, ರಾಜತರಂಗಿಣಿ ಕಲ್ಲಣ ಬರೀತಾನೆ. ಇವರಿಬ್ಬರ ಕೃತಿಗಳಲ್ಲಿ ಲಲಿತಾದಿತ್ಯನ ಸಾಹಸಗಳ ಬಗ್ಗೆ ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ. ನೋಡಿ, ಕಲ್ಲಣನ ರಾಜತರಂಗಿಣಿ, ಕಲ್ಲಣ ಬರೆದಿರ್ತಕ್ಕಂಥ ಗ್ರಂಥ ಅಂದರೆ ರಾಜತರಂಗಿಣಿ ಅಂತ ನೆನಪಲ್ಲಿರಲಿ. ಬಿಲ್ಲಣ ಬರೆದು ವಿಕ್ರಮಾಂಕ ದೇವಚರಿತೆ. ನೋಡಿ, ಬಿಲ್ಲಣ ವಿಕ್ರಮಾಂಕ ದೇವಚರಿತೆ. ನೆನಪಲ್ಲಿ ಇಟ್ಕೊಳ್ರಿ. ಓಕೆ. ನೆಕ್ಸ್ಟು, ಚೀನಾದ ಬಹಳಷ್ಟು ಐತಿಹಾಸಿಕ ಗ್ರಂಥಗಳಲ್ಲಿ ಈತನ ಉಲ್ಲೇಖಗಳನ್ನು ನಾವು ಗಮನಿಸಬಹುದು. ಲಲಿತಾದಿತ್ಯನು ಜನ್ಮತಃ ಶೂರನೂ ಧೀರನೂ ಮಹತ್ವಾಕಾಂಕ್ಷಿಯೂ ಆಗಿರ್ತಾನೆ. ಪ್ರಾರಂಭದಲ್ಲಿ ಈತ ಕನ್ಯಾಕುಬ್ಜ ಅಂದರೆ ಕನೌಜದ ಯಶೋವರ್ಮನನ್ನ ಯುದ್ಧದಲ್ಲಿ ಸೋಲಿಸಿ ತನ್ನ ಪರಾಕ್ರಮ ಮೆರಿತಾನೆ. ಕನ್ಯಾಕುಬ್ಜ ಅಂತಂದರೆ ಕನೌಜ್. ನೋಡಿ, ಕನ್ಯಾಕುಬ್ಜದ ಯಶೋವರ್ಮನನ್ನ ಯುದ್ಧದಲ್ಲಿ ಸೋಲಿಸಿ ತನ್ನ ಪರಾಕ್ರಮವನ್ನು ಮೆರಿತಾನೆ. ನಂತರ ಕಾಬೂಲ್ ಪ್ರಾಂತ್ಯವನ್ನು ಆಳುತ್ತಿದ್ದ ಶಾಹಿ ವಂಶಸ್ಥರನ್ನು ಸೋಲಿಸಿ ಆ ಪ್ರದೇಶದಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತಾನೆ. ವಿಂಧ್ಯಾಚಲದ ಬಹಳಷ್ಟು ರಾಜರ ಜೊತೆ ರಾಜತಾಂತ್ರಿಕ ಸಂಬಂಧವನ್ನು ಈತ ಸಾಧಿಸಿ ಈ ಭಾಗಗಳಲ್ಲಿ ತನಗೆ ಯಾರೂ ಸಹ ಹಗೆಗಾಳದಂತೆ ನೋಡಿಕೊಂಡನು. ಹಗೆಗಳಾಗದಂತೆ ಈತ ನೋಡಿಕೊಳ್ತಾನೆ. ರಾಷ್ಟ್ರಕೂಟರ ಜೊತೆಯೂ ಲಲಿತಾದಿತ್ಯನು ಸ್ನೇಹ ಸಂಬಂಧಗಳನ್ನು ಬೆಳೆಸಿಕೊಂಡ. ಪೂರ್ವದಲ್ಲಿ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ಬಂಗಾಳದವರೆಗೂ ವಿಸ್ತರಿಸ್ತಾನೆ. ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ಚೀನಾದ ಟಾಂಗ್ ರಾಜರುಗಳ ಜೊತೆ ಸ್ನೇಹ ಸಂಪಾದಿಸಿದ ಲಲಿತಾದಿತ್ಯ ಅವರ ನೆರವು ಪಡೆದು ಟಿಬೆಟಿಯನ್ನರ ಮೇಲೆ ಯುದ್ಧ ಮಾಡಿ ಅವರ ವಶದಲ್ಲಿದ್ದ ವಾಯುವ್ಯ ಭಾರತದ ಬಹಳಷ್ಟು ರಾಜ್ಯಗಳನ್ನು ಸ್ವತಂತ್ರಗೊಳಿಸಿದನು. ನೋಡಿ, ಈತ ಚೀನಾದ ಈ ಟಾಂಗ್ ರಾಜರುಗಳ ಜೊತೆ ಸ್ನೇಹವನ್ನು ಬೆಳೆಸ್ಕೊಂಡು ಟಿಬೆಟಿಯನ್ನರ ಮೇಲೆ ಯುದ್ಧ ಮಾಡಿ ಅವ್ರ ವಶದಲ್ಲಿದ್ದ ವಾಯುವ್ಯ ಭಾರತದ ಬಹಳಷ್ಟು ರಾಜ್ಯಗಳನ್ನ ಈತ ಸ್ವತಂತ್ರಗೊಳಿಸ್ತಾನೆ. ಅಲ್ಲದೆ ತನ್ನ ಕಾರ್ಕೋಟ ಸಾಮ್ರಾಜ್ಯವನ್ನು ಟರ್ಕಿಯವರೆಗೆ ವಿಸ್ತಾರ ಮಾಡ್ತಾನೆ. ನೋಡಿ, ಆಗಿನ ಕಾರ್ಕೋಟ ರಾಜ್ಯವು ಇಂದಿನ ಉಜ್ಬೇಕಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಕಜಕಿಸ್ತಾನ್, ಕಾಬೂಲ್ಗಳನ್ನೆಲ್ಲ ಒಳಗೊಂಡಿತ್ತು. ನೋಡಿ, ಕಾರ್ಕೋಟ ವಂಶ ಯಾವ ರೀತಿಯಾಗಿ ಈತ ವಿಸ್ತಾರ ಮಾಡ್ತಾನೆ ಅಂತ ಲಲಿತಾದಿತ್ಯ. ಎಲ್ಲಿವರೆಗೂ ಅಂತ ಕೇಳಿದಾಗ ಇಂದಿನ ಉಜ್ಬೇಕಿಸ್ತಾನ, ತಜಿಕಿಸ್ತಾನ, ಕಿರ್ಗಿಸ್ತಾನ, ಕಜಕಿಸ್ತಾನ ಮತ್ತು ಕಾಬೂಲ್ಗಳವರೆಗೆ ಕಾರ್ಕೋಟ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಓಕೆ. ಕಲೆಗೆ ಕಾರ್ಕೋಟರ ಕೊಡುಗೆಗಳು. ಒಟ್ಟು 230 ವರ್ಷ ಅಂದರೆ 625ರಿಂದ 855 ಒಳಗೆ ಆಳಿದ ಕಾರ್ಕೋಟ ಸಾಮ್ರಾಜ್ಯ ಹಿಮಾಲಯ ಮತ್ತು ಅದರ ತಪ್ಪಲಿನ ಪ್ರದೇಶಗಳಲ್ಲಿ
ತನ್ನ ಪ್ರಭಾವವನ್ನು ಬೀರಿದ್ದು ಮಾತ್ರವಲ್ಲದೆ ಮಧ್ಯ ಏಷ್ಯಾದವರೆಗೂ ವಿಸ್ತರಿಸಿತ್ತು. ಈ ಮಧ್ಯ ಏಷ್ಯಾದ ದೇಶಗಳಾದ ಯಾವುದೋ ಉಜ್ಬೇಕಿಸ್ತಾನ್, ಕಜಕಿಸ್ತಾನ್ ಇವೆಲ್ಲ ಬರ್ತಾವಲ್ಲ, ಅಲ್ಲಿವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ ಲಲಿತಾದಿತ್ಯ. ಪೂರ್ವದಲ್ಲಿ ಬಂಗಾಳದ ಕೊಲ್ಲಿ, ದಕ್ಷಿಣದಲ್ಲಿ ವಿಂಧ್ಯಾಚಲ, ಪಶ್ಚಿಮದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಮತ್ತು ಉತ್ತರದಲ್ಲಿ ಟಿಬೆಟ್ಗಳನ್ನು ತನ್ನ ಸೀಮಾರೇಖೆಗಳಾಗಿ ಮಾಡ್ತಾನೆ ಈತ. ಕಾರ್ಕೋಟ ಸಾಮ್ರಾಜ್ಯ ಸರ್ವಮತ ಸಮನ್ವಯದ ತತ್ವವನ್ನು ಪಾಲಿಸಿತು. ಸರ್ವಮತ ಸಮನ್ವಯ ಅಂದರೆ ಸರ್ವಧರ್ಮ ಸಮನ್ವಯತೆಯನ್ನು ಇಲ್ಲಿ ಹೊಂದಿರ್ತಾರೆ. ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟವೆಂದು ಕಾರ್ಕೋಟರ ಕಾಲವನ್ನು ಹೇಳಲಾಗುತ್ತೆ. ನೋಡಿ, ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟ ಅಂತೇಳಿ ಕಾರ್ಕೋಟ ಕಾಲವನ್ನು ಕರೀತಾರೆ. ವಸುಗುಪ್ತನ ಶೈವಸೂತ್ರ ಈ ಅವಧಿಯಲ್ಲಿ ರಚನೆಯಾಗುತ್ತೆ. ಶೈವಸೂತ್ರ ರಚನೆ ಮಾಡಿದವರು ಯಾರು? ವಸುಗುಪ್ತ. ಎಲ್ಲಿ? ಈ ಕಾರ್ಕೋಟ ಸಾಮ್ರಾಜ್ಯದಲ್ಲಿ ಇರ್ತಾರೆ. ಖ್ಯಾತ ತತ್ವಶಾಸ್ತ್ರಜ್ಞ ಕವಿ ಅಭಿನವಗುಪ್ತ ಕಾರ್ಕೋಟರ ಕಾಲದವನಾಗಿರ್ತಾನೆ. ಅಭಿನವಗುಪ್ತನು ಕೂಡ ಈ ಕಾರ್ಕೋಟರ ಕಾಲದಲ್ಲಿರ್ತಾನೆ. ಈತ ತತ್ವಶಾಸ್ತ್ರಜ್ಞ ಹಾಗೂ ಕವಿ ಕೂಡ ಆಗಿರ್ತಾನೆ. ಶೈವ ಸೂತ್ರಗಳ ತ್ರಿಕ ಮತ್ತು ಕೌಲ ಸಂಪ್ರದಾಯಗಳು ಈ ಅವಧಿಯಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ತಲುಪುತ್ತವೆ. ಈ ಕಾರ್ಕೋಟ ವಂಶ ಅವನತಿ ಹೇಗಾಯಿತು ಅಂತ ಕೇಳಿದಾಗ, ಲಲಿತಾದಿತ್ಯನ ನಂತರ ಬಂದ ರಾಜರು ಅವನಷ್ಟು ಪ್ರತಿಭಾಶಾಲಿಗಳಾಗಿರೋದಿಲ್ಲ. ಕಾರ್ಕೋಟ ವಂಶವು ಮುಂದೆ ಅವನತಿಯತ್ತ ಸಾಗುತ್ತಾ ಹೋಗುತ್ತೆ. ನೋಡಿ, ಲಲಿತಾದಿತ್ಯ ಏನು ಮಾಡ್ತಾನೆ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರಾಜರುಗಳ ಮೇಲೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಆ ಸಾಮ್ರಾಜ್ಯಗಳನ್ನು, ಆ ಪ್ರಾಂತ್ಯಗಳನ್ನು ವಶಪಡಿಸ್ಕೊಂಡು ಸಾಮ್ರಾಜ್ಯನ ವಿಸ್ತಾರ ಮಾಡ್ತಾನೆ. ಆದರೆ ಈತನ ಥರನೇ ಈತನ ನಂತರ ಬಂದಿರತಕ್ಕಂಥ ರಾಜರುಗಳು ಇರಬೇಕಲ್ಲ. ನಂತರ ಬಂದ ರಾಜರುಗಳು ಈತನಷ್ಟು ಪ್ರಭಾವಶಾಲಿ ಆಗಿರೋದಿಲ್ಲ. ಆಗ ಏನು ಮಾಡ್ತಾರೆ, ಸುತ್ತಮುತ್ತ ಇರ್ತಕ್ಕಂಥ ರಾಜರು ಇವ್ರ ಮೇಲೆ ಯುದ್ಧ ಮಾಡಿ ಈ ಮನೆತನ ಅವನತಿಯತ್ತ ಸಾಗೋ ಥರ ಮಾಡ್ತಾರೆ. ಓಕೆ, ನೆಕ್ಸ್ಟು ಅಫ್ಘಾನ್ ದಾಳಿಕೋರರು ಬರ್ತಾರೆ. ಮಹಮ್ಮದ್ ಗಜ್ನಿ ಕ್ರಿಸ್ತಶಕ 997ರಿಂದ 1030 ಇರ್ತಾರೆ. ಅಲಫ್ತಗಿನ್ ಎಂಬ ತುರ್ಕಿ ಗುಲಾಮನು ಗಜ್ನಿಯಲ್ಲಿ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದನು. ನೋಡಿ, ಅಲಫ್ತಗಿನ್ ಎಂಬ ತುರ್ಕಿ ಗುಲಾಮ ಈತ ಏನು ಮಾಡ್ತಾನೆ, ಗಜ್ನಿಯಲ್ಲಿ ಸ್ವತಂತ್ರವಾಗಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇವನೇ ಮಹಮ್ಮದ್ ಗಜ್ನಿ ಆಗಿರ್ತಾನೆ. ನೋಡಿ, ಮಹಮ್ಮದ್ ಗಜ್ನಿಯ ಮೂಲ ಹೆಸರೇನು? ಅಲಫ್ತಗಿನ್. ಈತ ತುರ್ಕಿ ಗುಲಾಮನಾಗಿರ್ತಾನೆ ಅನ್ನೋದು ನೆನಪಲ್ಲಿ ಇರಲಿ. ಮಹಮ್ಮದ್ ಗಜ್ನಿಯು ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನು ಮಾಡ್ತಾನೆ. ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನು ಮಾಡಿ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ. ತನ್ನ ದಾಳಿಯ ಸಮಯದಲ್ಲಿ ಮುಲ್ತಾನದ ದೊರೆ, ಆಮೇಲೆ ರಾಜ ಜಯಪಾಲ, ಭೀಮಪಾಲ, ಚಂದೇಲರ ರಾಜ ತ್ರಿಲೋಚನಪಾಲರನ್ನು ಸೋಲಿಸ್ತಾನೆ. ಈ ಗಜ್ನಿ ದಾಳಿ ಮಾಡ್ತಾನಲ್ಲ, ಈ ದಾಳಿ ಮಾಡೋ ಟೈಮಲ್ಲಿ ಮುಲ್ತಾನದ ದೊರೆ, ರಾಜ ಜಯಪಾಲ, ಭೀಮಪಾಲ, ಚಂದೇಲರ ರಾಜ ತ್ರಿಲೋಚನಪಾಲ ಇವರೆಲ್ಲರನ್ನ ಸೋಲಿಸ್ತಾನೆ. ನಾಗರಕೋಟೆ, ತಾಣೇಶ್ವರ, ಗ್ವಾಲಿಯರ, ಉಜ್ಜಯಿನಿ ಮೊದಲಾದ ನಗರಗಳ ಮೇಲೆ ಈತ ದಾಳಿಯನ್ನು ಮಾಡ್ತಾನೆ. ಇವನು ಗುಜರಾತಿನ ಪ್ರಸಿದ್ಧ ಸೋಮನಾಥಪುರ ದೇವಾಲಯದ ಮೇಲೆ ಬೃಹತ್ ಸೈನ್ಯದೊಂದಿಗೆ ದಾಳಿ ಮಾಡಿ ಶಿವಲಿಂಗವನ್ನು ನಾಶ ಮಾಡಿ ಅಲ್ಲಿನ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು. ಗಜ್ನಿಯ ದಂಡಯಾತ್ರೆಗಳು ನಂತರದ ಟರ್ಕರ ದಾಳಿಗಳಿಗೆ ನಾಂದಿಯಾಗಿತ್ತು. ನೋಡಿ, ಈ ಗಜ್ನಿ ಏನು ಭಾರತದ ಮೇಲೆ ದಾಳಿ ಮಾಡ್ತಾನಲ್ಲ, ಈ ದಾಳಿ ಟರ್ಕರಿಗೂ ಸಹ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ನಾಂದಿಯಾಗುತ್ತೆ. ನೋಡಿ, ಆ ರೀತಿಯಾಗಿ ಭಾರತದ ಮೇಲೆ 17 ಬಾರಿ ದಾಳಿಯನ್ನು ಮಾಡಿ ಭಾರತದಲ್ಲಿರ್ತಕ್ಕಂಥ ಅಪಾರ ಸಂಪತ್ತನ್ನು ಈತ ಕೊಳ್ಳೆ ಹೊಡಿತಾನೆ. ಈತನು ಕವಿಗಳು, ವಿದ್ವಾಂಸರು ಮತ್ತು ಲಲಿತ ಕಲೆಗಳಿಗೆ ಪ್ರೋತ್ಸಾಹ ನೀಡಿದನು. ಆಸ್ಥಾನದಲ್ಲಿದ್ದ ಅಲ್ಬೆರೂನಿ ಎಂಬ ವಿದ್ವಾಂಸ ತಾರಿಕ್ ಉಲ್ ಹಿಂದ್ ಎಂಬ ಗ್ರಂಥವನ್ನು ರಚನೆ ಮಾಡ್ತಾನೆ. ಈ ಗ್ರಂಥದಲ್ಲಿ ಭಾರತದ ಜೀವನ ಮತ್ತು ವಿದ್ವತ್ತನ್ನು ಪ್ರಸ್ತಾಪಿಸಲಾಗಿದೆ. ಇದು ಕೇಳಿದ್ರು, ತಾರಿಕ್ ಉಲ್ ಹಿಂದ್ ಎಲ್ಲಿ ರಚನೆ ಆಗುತ್ತೆ? ರಚನೆ ಮಾಡಿದವ್ರು ಯಾರು ಅಂತ ಅಲ್ಬೆರೂನಿ ರಚನೆ ಮಾಡ್ತಾನೆ. ನೋಡಿ, ಓಕೆ. ನೆಕ್ಸ್ಟು ಮಹಮ್ಮದ್ ಗೋರಿ ಬರ್ತಾರೆ. ಓಕೆ, ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕು ನೋಡ್ರಿ. ಈತ ಗಜ್ನಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನು ಮಾಡ್ತಾ ಇರ್ತಾನಲ್ಲ,
ಆಗ ಭೀಮದೇವ ಅಲ್ಲಿ ಆಳ್ವಿಕೆನ ನಡೆಸ್ತಾ ಇರ್ತಾರೆ. ಭೀಮರಾಯ, ಈ ರಜಪೂತ ವಂಶದವರು, ಸೋಳಂಕಿ ಮನೆತನದವರು ಆಳ್ವಿಕೆನ ಮಾಡ್ತಾ ಇರ್ತಾರೆ ಭೀಮರಾಯ. ಈತ ಗಜನಿಯ ಏನು ದಾಳಿಯನ್ನು ಏನೋ ತಡೆಯೋಕ್ಕಾಗೋದಿಲ್ಲ, ಆದ್ದರಿಂದ ಈತ ಏನು ಮಾಡ್ತಾನೆ, ರಾಜಭಾರವನ್ನು ತನ್ನ ಮಗನಾದ ಕರ್ಣದೇವನಿಗೆ ವಹಿಸ್ತಾನೆ. ಆವಾಗಿಲ್ಲೇ ಓದಿದ್ವಲ್ಲ ಮೇಲೆ, ಅಲ್ಲಿತ್ತು ನೋಡಿದ್ದು ಇನ್ಫಾರ್ಮೇಷನ್ನು. ಓಕೆ, ನೆಕ್ಸ್ಟು ಮಹಮ್ಮದ್ ಗೋರಿ ಬರ್ತಾರೆ. ಮಹಮ್ಮದ್ ಗೋರಿ 1149ರಿಂದ 1206ರವರೆಗೂ ಆಡಳಿತವನ್ನು ಮಾಡ್ತಾ ಇರ್ತಾರೆ. ಮಹಮ್ಮದ್ ಗಜ್ನಿಯು ಭಾರತದಲ್ಲಿ ಟರ್ಕರ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ವಿಫಲನಾಗಿದ್ದರಿಂದ ಮಹಮ್ಮದ್ ಗೋರಿಯು ಈ ಪ್ರಯತ್ನವನ್ನು ಮುಂದುವರಿಸಿದನು. ನೋಡಿ, ಮಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿ ಮಾಡ್ತಾನೆ, ಬಟ್ ಭಾರತದಲ್ಲಿ ಟರ್ಕರ ಸಾಮ್ರಾಜ್ಯವನ್ನು ಸ್ಥಾಪಿಸೋದ್ರಲ್ಲಿ ಈತ ವಿಫಲನಾಗ್ತಾನೆ. ನಂತರ ಬಂದಿರತಕ್ಕಂಥ ಮಹಮ್ಮದ್ ಗೋರಿ ಏನು ಮಾಡ್ತಾನೆ, ಇಲ್ಲಿ ಭಾರತದಲ್ಲಿ ಟರ್ಕರ ಸಾಮ್ರಾಜ್ಯವನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಮಹಮ್ಮದ್ ಗೋರಿಯು ರಾಜ್ಯವನ್ನು ವಿಸ್ತರಿಸುವ ಆಕಾಂಕ್ಷೆಯಿಂದ ಭಾರತದ ಮುಲ್ತಾನಿಗೆ ಮುತ್ತಿಗೆಯನ್ನು ಹಾಕುವ ಮೂಲಕ ದಂಡಯಾತ್ರೆಯನ್ನು ಆರಂಭಿಸ್ತಾನೆ. ಮುಲ್ತಾನ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡ ನಂತರ ಗುಜರಾತ್ನ ಅನಿಲವಾಡದ ಮೇಲೆ ಆಕ್ರಮಣವನ್ನು ನಡೆಸಿದ. ನೋಡಿ, ಈ ಮಹಮ್ಮದ್ ಗಜ್ನಿ ಭಾರತ ಮೇಲೆ ದಾಳಿ ಮಾಡಿ ಸಂಪತ್ತನ್ನೆಲ್ಲ ಲೂಟಿ ಮಾಡಿದರೆ, ಮಹಮ್ಮದ್ ಗೋರಿ ಬಂದು ಇಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳನ್ನೆಲ್ಲ ಗೆದ್ದುಕೊಳ್ತಾ ಇರ್ತಾನೆ. ಈ ಆಕ್ರಮಣವು ವಿಫಲವಾಯಿತು. ಈತ ಗುಜರಾತ್ನ ಅನಿಲವಾಡದ ಮೇಲೆ ಆಕ್ರಮಣ ಮಾಡ್ತಾನಲ್ಲ ಮಹಮ್ಮದ್ ಗೋರಿ, ಅದೇನಾಗುತ್ತೆ, ವಿಫಲವಾಗುತ್ತೆ. ಇದರಿಂದ ಧೃತಿಗೆಡದೆ ಪಂಜಾಬಿನ ಭಾಗವಾಗಿದ್ದ ಪೇಶಾವರವನ್ನು ಕೂಡ ಆಕ್ರಮಣ ಮಾಡ್ತಾನೆ. ನಂತರದಲ್ಲಿ ಖುಸ್ರೋ ಮಲ್ಲಿಕ್ನಿಂದ ಲಾಹೋರನ್ನು ವಶಪಡಿಸಿಕೊಂಡು ಪಂಜಾಬಿನಲ್ಲಿ ಪ್ರಬಲನಾಗ್ತಾನೆ. ಖುಸ್ರೋ ಮಲ್ಲಿಕ್ ಯಾರು, ಈತನ ಪ್ರಮುಖ ದಂಡನಾಯಕ ಆಗಿರ್ತಾನೆ. ಈತನಿಂದ ಲಾಹೋರನ್ನು ವಶಪಡಿಸಿಕೊಂಡು ಪಂಜಾಬಿನಲ್ಲಿ ಪ್ರಬಲನಾಗ್ತಾನೆ. ಪೇಶಾವರ ಈತನ ಸೈನಿಕ ಕೇಂದ್ರವಾಗಿರುತ್ತೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ, ಪೇಶಾವರ ಏನು ಈತನ ಸೈನಿಕ ಕೇಂದ್ರ ಆಗಿರುತ್ತೆ. ನೆಕ್ಸ್ಟು, ಇದರಿಂದಾಗಿ ಪಂಜಾಬಿನ ನೆರೆ ಪ್ರದೇಶವಾದ ದೆಹಲಿ ಮತ್ತು ಅಜ್ಮೀರದ ಆಕ್ರಮಣಕ್ಕೆ ಪ್ರಯತ್ನಿಸಿ ರಜಪೂತ ರಾಜನಾದ ಪೃಥ್ವಿರಾಜ್ ಚೌಹಾಣನೊಂದಿಗೆ ಮೊದಲನೇ ತರೈನ್ ಕಾಳಗದಲ್ಲಿ ಸೋಲ್ತಾನೆ. ಬಟ್ ನಂತರದ ನಡೆದ ಎರಡನೇ ತರೈನ್ ಕಾಳಗದಲ್ಲಿ ಪೃಥ್ವಿರಾಜನನ್ನು ಸೋಲಿಸ್ತಾನೆ ಈತ. ಗೋರಿಯ ದಂಡನಾಯಕನಾದ ಕುತುಬುದ್ದೀನ್ ಐಬಕ್ ದೆಹಲಿಯನ್ನು ವಶಪಡಿಸಿಕೊಂಡನು. ನೋಡಿ, ಈ ಮಹಮ್ಮದ್ ಗೋರಿಯ ದಂಡನಾಯಕ ಯಾರಾಗಿರ್ತಾನೆ, ಕುತುಬುದ್ದೀನ್ ಐಬಕ್. ಈ ಕುತುಬುದ್ದೀನ್ ಐಬಕ್ ದೆಹಲಿಯನ್ನು ವಶಪಡಿಸಿಕೊಂಡು ಗಂಗಾ ಬಯಲು ಪ್ರದೇಶದ ಇನ್ನಿತರ ರಜಪೂತರನ್ನು ಸೋಲಿಸಿ ಗೋರಿ ರಾಜ್ಯವನ್ನು ವಿಸ್ತರಿಸಿದನು. ಈ ಗೋರಿಯ ದಂಡನಾಯಕ ಆಗಿರ್ತಾನೆ ಕುತುಬುದ್ದೀನ್ ಐಬಕ್. ಈತ ದೆಹಲಿನ ವಶಪಡಿಸಿಕೊಂಡು ಗಂಗಾ ಬಯಲು ಪ್ರದೇಶದಲ್ಲಿರ್ತಕ್ಕಂಥ ಇನ್ನಿತರ ರಜಪೂತರನ್ನು ಸೋಲಿಸಿ ರಾಜ್ಯವನ್ನು ವಿಸ್ತರಿಸ್ತಾನೆ. ಈ ರೀತಿ ಉತ್ತರ ಭಾರತದಲ್ಲಿ ಟರ್ಕರ ಆಡಳಿತವು ಆರಂಭವಾಗುತ್ತೆ. ಭಾರತದ ಆಡಳಿತ ನೋಡಿಕೊಳ್ಳಲು ತನ್ನ ನಿಷ್ಠಾವಂತ ಗುಲಾಮನಾದ ಕುತುಬುದ್ದೀನ್ ಐಬಕ್ನನ್ನು ನೇಮಿಸ್ತಾನೆ. ಕುತುಬುದ್ದೀನ್ ಐಬಕ್ ಏನು, ಈ ಮಹಮ್ಮದ್ ಗೋರಿಯ ಗುಲಾಮನಾಗಿರ್ತಾನೆ ಕುತುಬುದ್ದೀನ್ ಐಬಕ್. ಈತ ಮಹಮ್ಮದ್ ಗೋರಿಯ ನಿಷ್ಠಾವಂತ ಗುಲಾಮನಾಗಿರ್ತಾನಲ್ಲ, ಆದ್ದರಿಂದ ಭಾರತದ ಆಡಳಿತವನ್ನು ನೋಡಿಕೊಳ್ಳೋ ಸಲುವಾಗಿ ಕುತುಬುದ್ದೀನ್ ಐಬಕ್ನನ್ನು ನೇಮಿಸ್ತಾನೆ. ಭಾರತದಲ್ಲಿ ರಜಪೂತರು ಒಗ್ಗಟ್ಟಿನಿಂದ ಇರದೇ ಇದ್ದದ್ದು ಗೋರಿ ಸಾಮ್ರಾಜ್ಯದ ವಿಸ್ತರಣೆಗೆ ಕಾರಣವಾಗುತ್ತೆ. ರಜಪೂತ ವಂಶರು ತಮ್ಮಲ್ಲೇ ಇರ್ತಕ್ಕಂಥ ಒಳಜಗಳಗಳಿಂದ, ಅಂತಃಕಲಹಗಳಿಂದ ಏನಾಗುತ್ತೆ, ಅವರೇ ತಮ್ಮ ಸಾಮ್ರಾಜ್ಯದ ಅವನತಿಯನ್ನು ಕಾಣ್ತಾರೆ. ತಮ್ಮ ಸಾಮ್ರಾಜ್ಯದ ಅವನತಿಗೆ ಅವರೇ ಕಾರಣರಾಗ್ತಾರೆ. ಇದರ ಒಂದು ಸದುಪಯೋಗ ಪಡಿಸ್ಕೊಂಡ ಈ ಕುತುಬುದ್ದೀನ್ ಐಬಕ್ ಏನು ಮಾಡ್ತಾನೆ, ರಜಪೂತರ ಎಲ್ಲ ರಾಜ್ಯಗಳನ್ನು ಆಕ್ರಮಿಸೋದ್ರಲ್ಲಿ ಯಶಸ್ವಿ ಆಗ್ತಾನೆ. ನೆಕ್ಸ್ಟು ದೆಹಲಿ ಸುಲ್ತಾನರು ಬರ್ತಾರೆ. 1206ರಿಂದ 1526ರವರೆಗೂ ಇವರು ಆಡಳಿತವನ್ನು ಮಾಡ್ತಾರೆ. ದೆಹಲಿ ಸುಲ್ತಾನರಲ್ಲಿ 5 ಮನೆತನಗಳು ಬರ್ತವೆ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಆಮೇಲೆ ಲೋಧಿ ವಂಶಗಳು ದೆಹಲಿ ಸುಲ್ತಾನರ ಕಾಲದಲ್ಲಿ ಆಳಿದ ಸಂತತಿಗಳಾಗಿದ್ದಾವೆ. ಫಸ್ಟ್ ಬರೋದೇ ಗುಲಾಮಿ ಸಂತತಿ. ಗುಲಾಮಿ ಸಂತತಿ ಅಂತ ಯಾಕೆ ಕರೀತಾರೆ ಅಂತಂದರೆ, ಕುತುಬುದ್ದೀನ್ ಐಬಕ್ ಮಹಮ್ಮದ್ ಗೋರಿಯ ಗುಲಾಮ. ಆತ ಸ್ಥಾಪನೆ ಮಾಡಿರ್ತಕ್ಕಂಥ ಸಾಮ್ರಾಜ್ಯವನ್ನು ಗುಲಾಮಿ ಸಂತತಿ ಅಂತ ಕರೀತಾರೆ. ಕುತುಬುದ್ದೀನ್ ಐಬಕ್ ಮುಸ್ಲಿಂ ಆಡಳಿತವನ್ನು ಭಾರತದಲ್ಲಿ ಮುಂದುವರಿಸ್ತಾನೆ. ಐಬಕ್ ಹಾಗೂ ಆತನ ಉತ್ತರಾಧಿಕಾರಿಗಳೆಲ್ಲರೂ
ಗುಲಾಮರಾಗಿದ್ದರಿಂದ ಐಬಕ್ ಸ್ಥಾಪಿಸಿದ ಮನೆತನಕ್ಕೆ ಗುಲಾಮಿ ಸಂತತಿ ಎಂದು ಹೆಸರು ಬಂದಿತ್ತು. ಅಂದರೆ ಐಬಕ್ನೇ ಒಬ್ಬ ಗುಲಾಮ. ಈತನ ನಂತರ ಇಲ್ಲಿ ಆಳ್ವಿಕೆ ನಡೆಸ್ತಕ್ಕಂಥ ಎಲ್ಲರೂ ಸಹ ಗುಲಾಮರಾಗಿರ್ತಾರೆ, ಒಬ್ಬರಿಂದ ಒಬ್ಬರು. ಇಲ್ತಮಷ್ ಈತನ ಗುಲಾಮನಾಗಿರ್ತಾನೆ, ನೆಕ್ಸ್ಟ್ ಬರೋರು ಇಲ್ತಮಷ್ನ ಗುಲಾಮರು. ಈ ಥರ ಆಗಿರೋದ್ರಿಂದ ಈ ಸಂತತಿಯಲ್ಲಿ ಆಗ್ತಕ್ಕಂಥ ಎಲ್ಲ ರಾಜರು ಗುಲಾಮರಾಗಿರೋದ್ರಿಂದ ಈ ಸಂತತಿಗೆ ಗುಲಾಮಿ ಸಂತತಿ ಅಂತ ಕರೀತಾರೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಕುತುಬುದ್ದೀನ್ ಐಬಕ್, ಇದು ನೋಡ್ಕೊಂಡ್ಬೇಡ. ಕುತುಬ್ ಮಿನಾರ್ ಇಲ್ಲಿದೆ ನೋಡಿ, ಕುತುಬ್ ಮಿನಾರ್ ಇಲ್ಲಿದೆ. ಇಷ್ಟು ಹೈಟ್ ಆಗಿದೆ ನೋಡಿ ಇದು. ಆ್ಯಕ್ಚುಲಿ ಇಲ್ಲಿ ನೋಡೋದಕ್ಕೆ ಸಣ್ಣದು ಕಾಣಿಸುತ್ತಾ, ಅಲ್ಲಿ ಹೋಗಿ ನೋಡಿದ್ರೆ ತಲೆ ಎತ್ತಿ ನೋಡೋಕ್ಕೆ ತಲೆ ಹಿಂಗೆ ಎಡಕ್ಕೆ ಬ್ಯಾನ್ ಆಗುತ್ತೆ, ಅಷ್ಟು ಎತ್ತರ ಐತಿ ಇದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇನ್ಫಾರ್ಮೇಷನ್ನು. ಕುತುಬ್ ಮಿನಾರ್ ದೆಹಲಿಯಲ್ಲಿರುವ ಭಾರತದ ಅತ್ಯಂತ ಎತ್ತರದ ಗೋಪುರ. ಅಂದರೆ ಭಾರತದಲ್ಲೇ ಇರ್ತಕ್ಕಂಥ ಅತ್ಯಂತ ಎತ್ತರದ ಗೋಪುರ ಇದು ಕುತುಬ್ ಮಿನಾರು. ಇದನ್ನು ಕುತುಬುದ್ದೀನ್ ಐಬಕ್ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ತಮಷ್ ಇದನ್ನು ಪೂರ್ಣಗೊಳಿಸ್ತಾನೆ. ಇದು 225 ಅಡಿ ಎತ್ತರವಾಗಿದ್ದು ಅದರ ಮೇಲೆ ಸೂಕ್ಷ್ಮ ಕೆತ್ತನೆಗಳನ್ನು ಮಾಡಲಾಗಿದೆ. 5 ಅಂತಸ್ತಿನ ಕಟ್ಟಡದಲ್ಲಿ ಇದು ಕಟ್ಟಡ ಇದೇನೋ 5 ಅಂತಸ್ತಿನ ಕಟ್ಟಡವಾಗಿದೆ. ಇದರಲ್ಲಿ ಮೆಟ್ಟಿಲುಗಳು ಸಹ ಇದ್ದಾವೆ ನೋಡಿ. ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಇದು ಎಷ್ಟು ಅಡಿ ಎತ್ತರವಾಗಿದೆ? 225 ಅಡಿ ಎತ್ತರವಾಗಿದೆ. ಇದನ್ನು ಕಟ್ಟಲು ಪ್ರಾರಂಭ ಮಾಡಿದವರು ಯಾರು? ಕುತುಬುದ್ದೀನ್ ಐಬಕ್. ಆಮೇಲೆ ಇದನ್ನು ಪೂರ್ಣಗೊಳಿಸಿದವರು ಯಾರು? ಇಲ್ತಮಷ್. ಇದು ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಕುತುಬುದ್ದೀನ್ ಐಬಕ್ ಈತನು ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಭದ್ರ ಬುನಾದಿಯನ್ನು ಹಾಕಿದ. ಇದು ಕೇಳಿದ್ರು, ದೆಹಲಿ ಸುಲ್ತಾನರ ಆಡಳಿತಕ್ಕೆ ಭದ್ರ ಬುನಾದಿ ಹಾಕಿದ್ದು ಯಾರು ಅಂತ. ಕುತುಬುದ್ದೀನ್ ಐಬಕ್ ನೋಡಿ. ಅಫ್ಘಾನಿಸ್ತಾನದ ತುರ್ಕಿ ಜನಾಂಗಕ್ಕೆ ಸೇರಿದ ಕುತುಬುದ್ದೀನನು ಬಾಲ್ಯದಲ್ಲಿ ಈತನ ಪಾಲಕರು ನಿಶಾಪುರದ ಖಾಜಿಗೆ ಗುಲಾಮನನ್ನಾಗಿ ಮಾರಿದರು. ಈತನ ಪಾಲಕರು ಏನು ಮಾಡ್ತಾರೆ? ನಿಶಾಪುರದ ಖಾಜಿಗೆ ಗುಲಾಮನಾಗಿ ಮಾರಿಬಿಡ್ತಾರೆ. ಈತ ಮೂಲತಃ ಅಫ್ಘಾನಿಸ್ತಾನದ ತುರ್ಕಿ ಜನಾಂಗಕ್ಕೆ ಸೇರಿದವನಾಗಿರ್ತಾನೆ. ಐಬಕನು ಪರ್ಷಿಯನ್, ಅರೇಬಿಕ್ ಭಾಷೆಗಳ ಶಿಕ್ಷಣದ ಜೊತೆಗೆ ಬಿಲ್ಲುಗಾರಿಕೆ, ಕುದುರೆ ಸವಾರಿ ಮತ್ತು ಸೈನಿಕ ತರಬೇತಿಯನ್ನು ಕೂಡ ಈತ ಪಡೆದಿರ್ತಾನೆ. ಗಜ್ನಿಯ ರಾಜ್ಯಪಾಲನಾಗಿದ್ದ ಮಹಮ್ಮದ್ ಗೋರಿ ಇವನನ್ನು ಗುಲಾಮನನ್ನಾಗಿ ಖರೀದಿಸ್ತಾನೆ. ಈ ಗಜ್ನಿಯ ರಾಜ್ಯಪಾಲ ಆಗಿರ್ತಾನೆ ಯಾರು? ಮಹಮ್ಮದ್ ಗೋರಿ. ಮಹಮ್ಮದ್ ಗೋರಿ ಕುತುಬುದ್ದೀನ್ ಐಬಕ್ನನ್ನು ಗುಲಾಮನನ್ನಾಗಿ ಖರೀದಿಸ್ತಾನೆ. ಐಬಕನು ಗಜ್ನಿಯಲ್ಲಿದ್ದಾಗ ತನ್ನ ಶೌರ್ಯದಿಂದ ಮಹಮ್ಮದ್ ಗೋರಿಯ ಗಮನವನ್ನು ಸೆಳೀತಾನೆ. 2ನೇ ತರನ್ ಕಾಳಗದ ನಂತರ ಭಾರತದ ಮೇಲಿನ ಆಕ್ರಮಣಗಳ ಉಸ್ತುವಾರಿಯನ್ನು ಕೂಡ ಈತ ವಹಿಸ್ಕೊತಾನೆ. ಐಬಕನು ಮಹಮ್ಮದ್ ಗೋರಿಯ ಕಾಲದಲ್ಲಿ ಉತ್ತರ ಭಾರತದ ಉತ್ತರಾಧಿಕಾರಿಯಾಗಿರ್ತಾನೆ. ಗೋರಿಯ ನಂತರ ಸ್ವತಂತ್ರನಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಈ ಮಹಮ್ಮದ್ ಗೋರಿ ತೀರೋದ ನಂತರ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಅಧಿಕಾರ ವಹಿಸಿಕೊಂಡ ಮೇಲೆ ತನ್ನ ಸ್ಥಾನವನ್ನು ಪ್ರಬಲಗೊಳಿಸಿಕೊಳ್ಳಲು ತಾಜುದ್ದೀನ್ ಇಲ್ದೋಜ್ನ ಮಗಳನ್ನು ಈತ ಮದುವೆಯಾಗ್ತಾನೆ. ನಾಸಿರುದ್ದೀನ್ ಕಬಾಚನೊಂದಿಗೆ ಹೋರಾಡಿದನು ನೋಡಿ. ಈ ಐಬಕ್ ಏನು ಮಾಡ್ತಾನೆ? ನಾಸಿರುದ್ದೀನ್ ಕಬಾಚನೊಂದಿಗೆ ಹೋರಾಟವನ್ನು ಮಾಡ್ತಾನೆ. ತನ್ನ ಸ್ಥಾನವನ್ನು ಪ್ರಬಲಗೊಳಿಸ್ಕೋಬೇಕು ಅಂತೇಳಿ ತಾಜುದ್ದೀನ್ ಇಲ್ದೋಜ್ನ ಮಗಳನ್ನು ಈತ ಮದುವೆಯಾಗ್ತಾನೆ. ಐಬಕನು ದೆಹಲಿಯಲ್ಲಿ ಕುವತ್ ಉಲ್ ಇಸ್ಲಾಂ ಅನ್ನೋ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಇದು ಕೇಳಿದ್ರು, ಕುವತ್ ಉಲ್ ಇಸ್ಲಾಂ ಅನ್ನೋ ಮಸೀದಿಯನ್ನು ಯಾರು ನಿರ್ಮಿಸಿದರು ಅಂತ. ಕುತುಬುದ್ದೀನ್ ಐಬಕ್ ನಿರ್ಮಾಣ ಮಾಡ್ತಾನೆ. ಇದು ಎಲ್ಲಿದೆ ಅಂತಲೂ ಸಹ ಕೇಳಿದರು, ದೆಹಲಿಯಲ್ಲಿದೆ ಇದು. ಇವನು ಅಲ್ಲಿಯೇ ಕುತುಬ್ ಮಿನಾರ್ ನಿರ್ಮಿಸಲು ಪ್ರಾರಂಭ ಮಾಡ್ತಾನೆ. ಈ ಕುವತ್ ಉಲ್ ಇಸ್ಲಾಂ ಮಸೀದಿ ಐತಲ್ಲ, ಅಲ್ಲಿಯೇ ಇದೇನು ಕುತುಬ್ ಮಿನಾರನ್ನು ನಿರ್ಮಾಣ ಮಾಡಿದ್ದಾನೆ. ಇವನ ಆಸ್ಥಾನದಲ್ಲಿ ನಿಜಾಮಿ ಮತ್ತು ಫಕ್-ಇ ಮುದಬ್ಬಿರ್ನೆಂಬ ವಿದ್ವಾಂಸರುಗಳು ಸಹ ಇರ್ತಾರೆ. ಈ ತಾಜುಲ್ ಮಾಸಿರ್ ಐಬಕ್ನ ಬಗ್ಗೆ ಮಾಹಿತಿ ನೀಡುವ ಒಂದು ಕೃತಿಯಾಗಿದೆ ನೋಡಿ. ತಾಜುಲ್ ಮಾಸಿರ್
ಈ ತಾಜುಲ್ ಮಾಸಿರ್ ಎಂಬ ಕೃತಿ ಐಬಕ್ನ ಬಗ್ಗೆ ಮಾಹಿತಿ ನೀಡುವ ಕೃತಿಯಾಗಿದೆ ನೋಡಿ. ಈ ತಾಜುಲ್ ಮಾಸಿರ್ ಬರೆದವರು ಯಾರು ಅಂತ ಕೇಳ್ತಾರೆ. ಹಸನ್ ನಿಜಾಮಿ ಈ ತಾಜುಲ್ ಮಾಸಿರನ್ನು ಬರೀತಾರೆ. ಹಸನ್ ನಿಜಾಮಿ. ಓಕೆ, ನೆಕ್ಸ್ಟು ಇಲ್ತಮಶ್ ಬರ್ತಾರೆ. ಓಕೆ, ಇಲ್ತಮಶ್ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಬರಿ ಕುಟುಂಬಕ್ಕೆ ಸೇರಿದ ಈತನು ಕುತುಬುದ್ದೀನನ ಗುಲಾಮನಾಗಿದ್ದನು. ನೋಡಿ, ಕುತುಬುದ್ದೀನನ ಗುಲಾಮನಾಗಿರ್ತಾನೆ ಇಲ್ತಮಶ್. ಆದ್ದರಿಂದ ಈತನಿಗೆ ಏನಂತ ಕರೀತಾರೆ? ಗುಲಾಮರ ಗುಲಾಮ ಅಂತ ಕರೀತಾರೆ. ನೋಡಿ, ನೆನಪಲ್ಲಿಟ್ಕೊಳ್ರಿ, ಗುಲಾಮರ ಗುಲಾಮ. ಯಾಕಂಗೆ ಕರೀತಾರೆ ಅಂತಂದರೆ, ಕುತುಬುದ್ದೀನ್ ಐಬಕನೇ ಒಬ್ಬ ಗುಲಾಮನಾಗಿರ್ತಾನೆ, ಆತನ ಗುಲಾಮ ಇಲ್ತಮಶ್ ಆಗಿರ್ತಾನಲ್ಲ, ಆದ್ದರಿಂದ ಈತನಿಗೆ ಗುಲಾಮರ ಗುಲಾಮ ಅಂತ ಕರೀತಾರೆ. ಈ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಇದು, ಆದ್ದರಿಂದ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಗ್ವಾಲಿಯರ್ನ ಆಡಳಿತಗಾರನಾಗಿದ್ದ ಇವನು ಐಬಕನ ಉತ್ತರಾಧಿಕಾರಿ ಆಗ್ತಾನೆ. ಈ ಕುತುಬುದ್ದೀನ್ ಐಬಕ್ನ ನಂತರ ಆತನ ಉತ್ತರಾಧಿಕಾರಿಯಾಗಿ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಇಲ್ತಮಶ್ ಸುಲ್ತಾನನಾಗಿದ್ದುದನ್ನು ಸಹಿಸದ ಗಜ್ನಿಯ ದೊರೆ ತಾಜುದ್ದೀನ್ ಇಲ್ದೋಜು ಮತ್ತು ಸಿಂಧನ ನಾಸಿರುದ್ದೀನ್ ಕಬಾಚು ಆತನ ವಿರುದ್ಧ ಬಂಡೆದ್ದರು. ಯಾರ್ಯಾರಂತಂದರೆ, ಗಜ್ನಿಯ ದೊರೆಯಾಗಿರ್ತಕ್ಕಂಥ ತಾಜುದ್ದೀನ್ ಇಲ್ದೋಜ್ ಮತ್ತು ಸಿಂಧ್ನ ನಾಸಿರುದ್ದೀನ್ ಕಬಾಚ್ ಇವರಿಬ್ಬರು ಇಲ್ತಮಶ್ ಆಡಳಿತ ನಡೆಸೋದನ್ನು ಸಹಿಸಕ್ಕಾಗಲಾರ್ದೆ ಆತನ ವಿರುದ್ಧ ಬಂಡೇಳ್ತಾರೆ. ಇಲ್ತಮಶ್ ಅವರನ್ನು ಸೋಲಿಸಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡ ನಂತರ ರಣತಂಬೋರು, ಮಾಂಡೋರ್, ಗ್ವಾಲಿಯರ್, ಭಿಲ್ಸಾ, ಅಜ್ಮೀರ್, ಬನಾರಸ್, ಕನೌಜ್ಗಳನ್ನು ವಶಪಡಿಸ್ಕೊತಾನೆ. ಭಾರತದ ಮೇಲೆ ಪ್ರಪ್ರಥಮ ಬಾರಿಗೆ ಮಂಗೋಲರು ಚೆಂಗಿಸ್ ಖಾನನ ನೇತೃತ್ವದಲ್ಲಿ ದಾಳಿ ಮಾಡಿದರು. ಭಾರತದ ಮೇಲೆ ಪ್ರಥಮ ಬಾರಿಗೆ ಈ ಮಂಗೋಲರು ಚೆಂಗಿಸ್ ಖಾನನ ನೇತೃತ್ವದಲ್ಲಿ ಏನು ಮಾಡ್ತಾರೆ? ದಾಳಿಯನ್ನು ಮಾಡ್ತಾರೆ. ಇಲ್ತಮಶ್ ಅವರನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದನು, ಅಂದರೆ ಯಶಸ್ವಿಯಾಗಿ ಅವರನ್ನು ಪರಾಭವಗೊಳಿಸ್ತಾನೆ ಇಲ್ತಮಶ್. ಈ ಸಾಧನೆಗಳಿಂದಾಗಿ ಬಾಗ್ದಾದ್ ಖಲೀಫನು ಇಲ್ತಮಶ್ನಿಗೆ ಅಧಿಕೃತ ಅಧಿಕಾರ ಸಮ್ಮತಿ ಪತ್ರ ಕೂಡ ನೀಡ್ತಾನೆ. ಇಲ್ತಮಶ್ ಏನು ಮಾಡ್ತಾನೆ? ಈ ಮಂಗೋಲರನ್ನು ಯಶಸ್ವಿಯಾಗಿ ಅಂದರೆ ಪರಾಭವಗೊಳಿಸ್ತಾನಲ್ಲ, ಆತನ ಈ ಸಾಧನೆಗಾಗಿ ಬಾಗ್ದಾದ್ನ ಖಲೀಫ ಏನು ಮಾಡ್ತಾನೆ? ಇಲ್ತಮಶ್ನಿಗೆ ಅಧಿಕೃತ ಅಧಿಕಾರ ಸಮ್ಮತಿ ಪತ್ರವನ್ನು ನೀಡ್ತಾನೆ. ಇಲ್ತಮಶ್ ರಾಜ್ಯವನ್ನು ಅನೇಕ ಇಕ್ತಾಗಳನ್ನಾಗಿ ವಿಂಗಡಿಸಿದ. ಹಾಗೆ ಆಡಳಿತ ನಿರ್ವಹಣೆಗಾಗಿ ಇಕ್ತಾದಾರರನ್ನು ಕೂಡ ನೇಮಕ ಮಾಡ್ತಾನೆ. ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು 40 ಸರದಾರರ ಕೂಟವನ್ನು ನೇಮಕ ಮಾಡ್ತಾನೆ. ನೋಡಿ, ಇದು ನೆನಪಲ್ಲಿಟ್ಕೊಳ್ರಿ. ಯಾವ ದೆಹಲಿ ಸುಲ್ತಾನ ಆಡಳಿತದ ಸೂಚನೆ ನೀಡಲು 40 ಸರದಾರರ ಕೂಟವನ್ನು ನೇಮಕ ಮಾಡಿದ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಹಿಂದೆ ಸಹ ಕೇಳಿದ್ದಾರೆ. ಸೊ ಹಾಗಾಗಿ ನೆನಪಲ್ಲಿಟ್ಕೊಳ್ರಿ. ಇದನ್ನು 40 ಸರದಾರರ ಕೂಟವನ್ನು ನೇಮಕ ಮಾಡಿದವನು ಇಲ್ತಮಶ್. ನೋಡಿ, ನೆನಪಲ್ಲಿಟ್ಕೊಳ್ರಿ. ಪ್ರಧಾನಮಂತ್ರಿ ಮತ್ತು ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆಯನ್ನು ನೀಡ್ತಾ ಇದ್ರು. ಇಲ್ತಮಶ್ನು ಬಂಗಾರ ಮತ್ತು ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದಿರ್ತಾರೆ. ಇವನು ಕುತುಬುದ್ದೀನನ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭಿಸಿದ್ದ ದೆಹಲಿಯ ಕುತುಬ್ ಮಿನಾರನ್ನು ಈತ ಪೂರ್ಣಗೊಳಿಸ್ತಾನೆ. ಓಕೆ, ನೆಕ್ಸ್ಟು ಇಲ್ತಮಶ್ನ ಮಗಳು ರಜಿಯಾ ಸುಲ್ತಾನ ಬರ್ತಾಳೆ. ನೋಡಿ, ಈಕೆ ಈ ದೆಹಲಿಯನ್ನಾಳಿದ ಪ್ರಪ್ರಥಮ ಮಹಿಳಾ ಸುಲ್ತಾನ ಆಗಿದ್ದಾಳೆ. ನೋಡಿ, ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ರು, ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಲ್ತಮಶ್ನ ಪುತ್ರ ರುಕ್ನುದ್ದೀನ್ ಫಿರೋಜ್ ಅಸಮರ್ಥನಾಗಿರ್ತಾನೆ. ಆದ್ದರಿಂದ ಅವನ ಪುತ್ರಿ ರಜಿಯಾ ಬೇಗಂ ಆತನ ಉತ್ತರಾಧಿಕಾರಿ ಆಗ್ತಾಳೆ. ಇಲ್ತಮಶ್ನ ಪುತ್ರ ಏನಾಗಿರ್ತಾನೆ, ಮಗ ರುಕ್ನುದ್ದೀನ್ ಫಿರೋಜ್, ಈತ ಅಸಮರ್ಥನಾಗಿರ್ತಾನೆ, ಆಡಳಿತ ನಡೆಸೋದಕ್ಕೆ ಯೋಗ್ಯನಾಗಿರೋದಿಲ್ಲ. ಆದ್ದರಿಂದ ಆತನ ಪುತ್ರಿಯಾಗಿರ್ತಕ್ಕಂಥ ರಜಿಯಾ ಬೇಗಮು ಈ ಇಲ್ತಮಶ್ನ ಉತ್ತರಾಧಿಕಾರಿ ಆಗ್ತಾಳೆ. ದೆಹಲಿ ಸಿಂಹಾಸನವನ್ನೇರಿದ ಪ್ರಥಮ ಮಹಿಳಾ ಸುಲ್ತಾನ ಎಂಬ ಬಿರುದನ್ನು ಪಡೆದು ಪುರುಷನಂತೆ ವೇಷ ಧರಿಸಿ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದಳು. ನೋಡಿ, ಪುರುಷನಿಗಿಂತ ಮಹಿಳೆ ಏನು ಕಮ್ಮಿ ಇಲ್ಲ ಅನ್ನೋ ರೇಂಜಲ್ಲಿ ಈಕೆ ಆಡಳಿತವನ್ನು ನಡೆಸ್ತಾಳೆ. ಅಂದರೆ ಪುರುಷನ ಥರನೇ ವೇಷ ಧರಿಸಿ ಯುದ್ಧ ಮಾಡ್ತಾ ಇರ್ತಾಳೆ, ಹಾಗೆ ಪುರುಷನ ಥರನೇ ರಾಜ್ಯಭಾರ ಮಾಡ್ತಾ ಇರ್ತಾಳೆ. ಆದ್ದರಿಂದ ಈಕೆ ದೆಹಲಿ ಸಿಂಹಾಸನವೇರಿದ ಪ್ರಥಮ ಮಹಿಳಾ ಸುಲ್ತಾನ ಆಗಿದ್ದಾಳೆ. ನೋಡಿ, ಸಿಂಧ್ನಿಂದ ಬಂಗಾಳದ ವಿಶಾಲ ಪ್ರದೇಶದವರೆಗೂ ತನ್ನ ಅಧಿಕಾರವನ್ನು ಸ್ಥಾಪಿಸ್ತಾಳೆ. ಇವಳ ಆಡಳಿತವನ್ನು ಸಹಿಸದ ಪ್ರಾಂತ್ಯಾಧಿಕಾರಿಗಳು
ದಂಗೆ ಎದ್ದು ಅವಳನ್ನು ಹತ್ಯೆಗೈದರು. ನೋಡಿ, ಯಾರೇ ಆಗಲಿ ಒಂದು ಹೆಣ್ಣು, ಅಲ್ಲಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜ ಇರುತ್ತೆ, ಅಂಥ ಸಮಾಜದಲ್ಲಿ ಒಂದು ಹೆಣ್ಣು ಅವರು ಸರಿ ಸಮಾನವಾಗಿ ಆಡಳಿತ ನಡೆಸ್ತಾಳೆ, ಅವ್ರಿಗಿಂತನೂ ಮೇಲಧಿಕಾರಿಯಾಗಿರ್ತಾಳೆ ಅಂತಂದರೆ ಸಹಿಸೋದಕ್ಕಾಗೋದಿಲ್ಲ ಪುರುಷ ಪ್ರಧಾನ ವ್ಯವಸ್ಥೆಗೆ. ಆದ್ದರಿಂದ ಅವ್ರೇನು ಮಾಡ್ತಾರೆ, ಈ ಪ್ರಾಂತ್ಯಾಧಿಕಾರಿಗಳು ಈಕೆ ವಿರುದ್ಧ ದಂಗೆ ಎದ್ದು ಆಕೆಯನ್ನು ಹತ್ಯೆಗೈತಾರೆ. ನೆಕ್ಸ್ಟು ಗಿಯಾಸುದ್ದೀನ್ ಬಲ್ಬನ್ ಬರ್ತಾರೆ. ಗಿಯಾಸುದ್ದೀನ್ ಬಲ್ಬನ್ ದೆಹಲಿಯಲ್ಲಿ ಇಲ್ತಮಷ್ನಿಗೆ ಗುಲಾಮನಾಗಿದ್ದ ಬಲ್ಬನ್ ತನ್ನ ಸ್ವಾಮಿನಿಷ್ಠೆ, ಬುದ್ಧಿಮತ್ತೆ, ಸದ್ಗುಣಗಳಿಂದ ತುರ್ಕಿ ಗುಲಾಮರ ಕೂಟದ ಸದಸ್ಯನಾಗ್ತಾನೆ. ನೋಡಿ, ಈ ದೆಹಲಿಯಲ್ಲಿ ಇಲ್ತಮಷ್ನಿಗೆ ಗುಲಾಮನಾಗಿರ್ತಾನೆ ಗಿಯಾಸುದ್ದೀನ್ ಬಲ್ಬನ್. ಈತ ತನ್ನ ಸ್ವಾಮಿ ನಿಷ್ಠೆ, ಆಮೇಲೆ ಬುದ್ಧಿಮತ್ತೆ, ಆತನ ಚತುರತೆಯಿಂದ, ಸದ್ಗುಣಗಳಿಂದ ಏನು ಮಾಡ್ತಾನೆ, ಈ ತುರ್ಕಿ ಗುಲಾಮರ ಕೂಟದ ಸದಸ್ಯನಾಗ್ತಾನೆ. ನೋಡಿ, ತುರ್ಕಿ ಗುಲಾಮರ ಕೂಟನೇ ಇರುತ್ತೆ, ಆ ಕೂಟದ ಸದಸ್ಯನಾಗ್ತಾನೆ ಈತ. ರಜಿಯಾ ಸುಲ್ತಾನಳ ಆಸ್ಥಾನದಲ್ಲಿ ಅಮೀರ್ ಇ ಶಿಕಾರಿ ಎಂಬ ಹುದ್ದೆಗೆ ನೇಮಿಸಲ್ಪಟ್ಟನು. ಇದು ಸಹ ಕೇಳಿದ್ರು, ರಜಿಯಾ ಸುಲ್ತಾನಳ ಆಸ್ಥಾನದಲ್ಲಿ ಅಮೀರ್ ಇ ಶಿಕಾರಿ ಎಂಬ ಅಧಿಕಾರಿ ಯಾರಾಗಿದ್ರು ಅಂತ. ಇಲ್ಲ, ಈ ಅಮೀರ್ ಇ ಶಿಕಾರಿ ಎಂಬ ಹುದ್ದೆನ ಅಲಂಕರಿಸಿದವರು ಯಾರು ಅಂತಲೂ ಸಹ ಕೇಳಿದ್ರು. ಸೊ ಇಂಪಾರ್ಟೆಂಟ್ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ರಜಿಯಾ ಸುಲ್ತಾನಳ ಆಸ್ಥಾನದಲ್ಲಿ ಅಮೀರ್ ಇ ಶಿಕಾರಿ ಎಂಬ ಹುದ್ದೆಯನ್ನು ನೇಮಿಸಲ್ಪಡ್ತಾನೆ ಬಲ್ಬನ್. ಓಕೆ, ನೆಕ್ಸ್ಟು ಅವಿಧೇಯ ತುರ್ಕಿ ಸರದಾರರ ದುರಾಡಳಿತ ನಿಯಂತ್ರಿಸ್ತಾನೆ ಈತ. ಮಂಗೋಲರ ದಾಳಿಯನ್ನು ತಡೆಗಟ್ಟಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಾನೆ. ಈ ಮಂಗೋಲರು ಮತ್ತೆ ದಾಳಿಯನ್ನು ಮಾಡ್ತಾ ಇರ್ತಾರಲ್ಲ, ಅವರ ದಾಳಿಯನ್ನು ತಡೆಗಟ್ಟಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಾನೆ. ಆಸ್ಥಾನದ ದರ್ಬಾರಿನಲ್ಲಿ ಸಂಪ್ರದಾಯ ಮತ್ತು ಶಿಷ್ಟಾಚಾರಗಳನ್ನು ಈತ ತಗೊಂಡು ಬರ್ತಾನೆ. ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣ ಧರಿಸ್ತಾ ಇರ್ತಾನೆ. ನೋಡಿ, ಪರ್ಷಿಯನ್ ಶೈಲಿ ಆಡಂಬರದ ವೇಷಭೂಷಣ ಹೊಂದಿರುತ್ತೆ, ಅಂತ ಆಡಂಬರದ ವೇಷಭೂಷಣವನ್ನು ಈತ ಧರಿಸ್ತಾ ಇರ್ತಾನೆ. ತನ್ನನ್ನು ದೇವರ ಪ್ರತಿನಿಧಿ ಎಂದು ಸಾರಿ ನಿರಂಕುಶ ರಾಜಪ್ರಭುತ್ವವನ್ನು ಜಾರಿಗೆ ತರ್ತಾನೆ. ಇಲ್ತಮಷ್ನು ತನ್ನನ್ನು ದೇವರ ಪ್ರತಿನಿಧಿ ಅಂತೇಳಿ ಸಾರಿ ನಿರಂಕುಶ ಪ್ರಭುತ್ವವನ್ನು ಜಾರಿಗೆ ತರ್ತಾನೆ. ಅನುಭವಿ ಹಾಗೂ ವಿಶ್ವಾಸಿಕ ಸೇನಾಪತಿಗಳ ನೇತೃತ್ವದಲ್ಲಿ ಸೈನ್ಯವನ್ನು ಪುನರ್ ಸಂಘಟಿಸಿದನು. ಈಗ ಜಾಗೀರ್ ಪಡೆದು ಸೇವೆ ಸಲ್ಲಿಸದ ಕುಟುಂಬಗಳಿಂದ ಭೂಮಿಯನ್ನು ಹಿಂತೆಗೆದುಕೊಂಡನು. ನೋಡಿ, ಈ ಜಾಗೀರ್ ಅಂದ್ರೇನು, ಕೆಲವೊಂದು ಸೈನಿಕರು ಇರ್ತಾರಲ್ಲ, ಅವರಿಗೆ ಭೂಮಿಯನ್ನು ದಾನವಾಗಿ ನೀಡೋದು. ಸೈನಿಕರು ಅವರಿಗೆ ಅಂದರೆ ಅವರೇನು ಸೇವೆ ಸಲ್ಲಿಸ್ತಾ ಇರ್ತಾರಲ್ಲ ರಾಜ್ಯಕ್ಕೆ, ಆಸ್ಥಾನಕ್ಕೆ, ಆದ್ದರಿಂದ ಅವರಿಗೆ ಏನು ಭೂಮಿಯನ್ನು ಕೊಡ್ತಾ ಇರ್ತಾರೆ, ಏನು ಅಂದರೆ ಅವ್ರಿಗೆ ಹೊಟ್ಟೆಪಾಡಿನ ಸಲುವಾಗಿ. ಆ ರೀತಿಯಾದ ಜಾಗೀರ್ ಪಡೆದ್ರೂ ಸಹ ಏನು ಸೇವೆ ಸಲ್ಲಿಸ್ತಾ ಇರೋದಿಲ್ಲಲ್ಲ, ಅಂಥ ಕುಟುಂಬಗಳಿಂದ ಭೂಮಿಯನ್ನು ಹಿಂತೆಗೆದುಕೊಳ್ಳುತ್ತಾನೆ. ಮಂಗೋಲರ ದಾಳಿ ತಡೆಗಟ್ಟಲು ವಾಯುವ್ಯ ಗಡಿ ಭಾಗದಲ್ಲಿ ಕೋಟೆಗಳನ್ನು ಕಟ್ಟಿಸ್ತಾನೆ. ದಕ್ಷ ಆಡಳಿತಗಾರನಾಗಿದ್ದ ಬಲ್ಬನನ ನಂತರ ಸುಲ್ತಾನ್ ಕೈಕುಬಾದ್ ಆತನು ವಜೀರನಿಂದ ಕೊಲೆಯಾದನು. ದಕ್ಷ ಆಡಳಿತಗಾರನಾಗಿದ್ದ ಬಲ್ಬನನ ನಂತರದ ಈ ಸುಲ್ತಾನ ಯಾರಾಗಿರ್ತಾರೆ, ಕೈಕುಬಾದ್ ಆತನ ವಜೀರನಿಂದನೇ ಕೊಲೆಯಾಗಿ ಅಲ್ಲಿಗೆ ಗುಲಾಮ ಸಂತತಿ ಏನಾಗುತ್ತೆ, ಆಡಳಿತ ಅಂತ್ಯಗೊಳ್ಳುತ್ತೆ. ಕೇಳ್ತಾರೆ ನೋಡಿ, ಈ ಗುಲಾಮಿ ಸಂತತಿಯ ಕೊನೆ ಸುಲ್ತಾನ ಯಾರು ಅಂತ ಕೇಳಿದಾಗ ಕೈಕುಬಾದ್ ಅನ್ನೋದು ನೆನಪಲ್ಲಿ ಇರಲಿ. ಒಂದು ನಿಮಿಷ, ಇಲ್ಲಿ ಕರೆಕ್ಟಾಗಿ ಇದಾಗಿಲ್ಲ. ಓಕೆ, ಯಾರು ಕೊನೆಯ ಸುಲ್ತಾನ ಯಾರು, ಕೈಕುಬಾದ್. ಈತ ತನ್ನ ವಜೀರನಿಂದನೇ ಕೊಲೆಯಾಗಿ ಅಲ್ಲಿಗೆ ಈ ಗುಲಾಮಿ ಸಂತತಿ ಕೊನೆಯಾಗುತ್ತೆ. ನೆಕ್ಸ್ಟು ಖಿಲ್ಜಿ ಸಂತತಿ ಆಳ್ವಿಕೆಯನ್ನು ನಡೆಸ್ತಾರೆ. ಖಿಲ್ಜಿ ಸಂತತಿ ಎಷ್ಟರಿಂದ ಎಷ್ಟರವರೆಗೂ ಆಳ್ವಿಕೆ ನಡೆಸ್ತಾರೆ, ಒಂದು ನಿಮಿಷ. ಖಿಲ್ಜಿ ಸಂತತಿ 1290ರಿಂದ 1320ರವರೆಗೆ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಖಿಲ್ಜಿ ಸಂತತಿಯನ್ನು ಜಲಾಲುದ್ದೀನ್ ಸ್ಥಾಪನೆ ಮಾಡ್ತಾನೆ. ಜಲಾಲುದ್ದೀನ್ ನೋಡಿ, ಅಕ್ಬರನ ಮೂಲ ಹೆಸರು ಕೂಡ ಜಲಾಲುದ್ದೀನ್ ಆಗಿರುತ್ತೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಅಕ್ಬರನ ಮೊದಲ ಹೆಸರು ಏನು ಅಂತ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಸೊ ಆತನ ಮೊದಲ ಹೆಸರು ಕೂಡ ಜಲಾಲುದ್ದೀನ್ ಆಗಿರುತ್ತೆ. ಖಿಲ್ಜಿ ಸಂತತಿಯನ್ನು ಜಲಾಲುದ್ದೀನ್ ಸ್ಥಾಪನೆ ಮಾಡ್ತಾನೆ. ಇವನು ಮೃದು ಸ್ವಭಾವ, ಕ್ಷಮಾಶೀಲ ಗುಣಗಳನ್ನು ಹೊಂದಿರ್ತಾನೆ. ಇದರಿಂದ ಸರ್ದಾರರು ಪ್ರಬಲರಾಗಿ ಒಳಸಂಚು ನಡೆಸಿದರು. ಮುಂದೆ ಈತನನ್ನು ಅಲ್ಲಾವುದ್ದೀನನು ಕೊಲೆ ಮಾಡಿ ದೆಹಲಿಯ ಸುಲ್ತಾನನಾಗ್ತಾನೆ. ನೋಡಿ, ಖಿಲ್ಜಿ ಸಂತತಿನಲ್ಲಿ ಜಲಾಲುದ್ದೀನ್ ಇರ್ತಾನಲ್ಲ, ಈತ ಈ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಬಟ್ ಈತ ಏನು ತುಂಬ ಮೃದು ಸ್ವಭಾವ ಹೊಂದಿರ್ತಾನೆ, ಆಮೇಲೆ ಕ್ಷಮಾಶೀಲತೆ ಗುಣಗಳನ್ನು ಹೊಂದಿರ್ತಾನೆ. ಆದ್ದರಿಂದ
ಒಳಸಂಚನ್ನು ನಡೆಸಿ ಈ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಆತನಿಗೆ ಕೊಲೆ ಮಾಡಿ ದೆಹಲಿಯ ಸುಲ್ತಾನನಾಗ್ತಾನೆ. ನೆಕ್ಸ್ಟು ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾನೆ. ನೋಡಿ, ಈತ ತುಂಬ ಕ್ರೂರವಾಗಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ, ಅಲ್ಲಾವುದ್ದೀನ್ ಖಿಲ್ಜಿ ಈತನು ಒಂದು ನಿಮಿಷ. ಓಕೆ, ಈತನು ಬಾಲ್ಯದಲ್ಲಿ ಜಲಾಲುದ್ದೀನನ ಆಶ್ರಯದಲ್ಲಿ ಬೆಳೆದಿರ್ತಾನೆ. ಶೂರ ಯೋಧನಾದ ಇವನು ರಾಜ್ಯಪಾಲನಾಗಿ ಹಾಗೂ ದಂಡನಾಯಕನಾಗಿ ಸೇವೆ ಸಲ್ಲಿಸ್ತಾ ಇರ್ತಾನೆ. ನೋಡಿ, ಆತನ ಆಶ್ರಯದಲ್ಲೇ ಬೆಳೆದು ಮತ್ತು ಆತನ ರಾಜ್ಯದಲ್ಲೇ ರಾಜ್ಯಪಾಲನಾಗಿ ಹಾಗೂ ದಂಡನಾಯಕನಾಗಿ ಸೇವೆ ಸಲ್ಲಿಸ್ತಾ ಇರ್ತಾನೆ. ದಂಡನಾಯಕನಾಗಿ ಮಾಳ್ವ, ಬಿಲ್ಸಾ ಮತ್ತು ದೇವಗಿರಿಯ ಮೇಲೆ ದಾಳಿಗಳನ್ನು ಮಾಡಿ ಅಪಾರ ಸಂಪತ್ತನ್ನು ಈತ ಲೂಟಿ ಮಾಡ್ತಾನೆ. ತನ್ನ ಮಾರ್ಗದರ್ಶಕ ಪೋಷಕ ಜಲಾಲುದ್ದೀನನ್ನು ಕೊಲೆ ಮಾಡಿ ಹೀಗೆ ಅಲ್ಲಾವುದ್ದೀನನು ದೆಹಲಿಯ ಸುಲ್ತಾನನಾಗಿ ಆಡಳಿತವನ್ನು ನಡೆಸ್ತಾನೆ. ನೋಡಿ, ಇವರು ಉಂಡು ಮನೆಗೆ ಏನಂತಾರಲ್ಲ, ಅನ್ನ ತಿಂದ ಮನೆಗೆ ಕನ್ನ ಹಾಕಬಾರ್ದು ಅಂತ, ಆ ಕೆಲಸ ಈತ ಮಾಡ್ತಾನೆ. ಅನ್ನ ತಿಂದ ಮನೆಗೆ ಕನ್ನ ಹಾಕಿ ಆತನಿಗೆ ಆಶ್ರಯ ನೀಡಿದತನನ್ನೇ ಕೊಲೆ ಮಾಡಿ ತಾನು ಆ ಸಿಂಹಾಸನವನ್ನು ಅಲಂಕರಿಸ್ತಾನೆ. ಅಲ್ಲಾವುದ್ದೀನನು ಮಂಗೋಲರ ದಾಳಿಯನ್ನು ಹಿಮ್ಮೆಟ್ಟಿಸಿದನಲ್ಲದೆ ಉತ್ತರ ಮತ್ತು ದಕ್ಷಿಣ ಭಾರತದ ಅರಸರನ್ನು ಸೋಲಿಸಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ. ನೋಡಿ, ಈತನ ಮೇನ್ ಉದ್ದೇಶನೇ ಆ ಪ್ರದೇಶದ ಮೇಲೆ ಆಕ್ರಮಣ ಮಾಡೋದು, ಅಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಲೂಟಿ ಮಾಡೋದು ಇದು ಮೇನ್ ಉದ್ದೇಶ ಆಗಿರುತ್ತೆ. ಹಾಗೆ ಆ ಪ್ರಾಂತ್ಯಗಳನ್ನು ವಶಪಡಿಸ್ಕೊತಾನೆ ಕೂಡ. ಓಕೆ, ಗುಜರಾತಿನ ವಾಘೇಲಾ ವಂಶದ ರಜಪೂತ ದೊರೆ ಇಮ್ಮಡಿ ಕರ್ಣದೇವ, ರಣತಂಬೋರ್ನ ಹಮ್ಮೀರದೇವ, ಚಿತ್ತೋರದ ರಾಜ ಭೀಮಸಿಂಗನನ್ನು ಈತ ಸೋಲಿಸ್ತಾನೆ. ಯಾರ್ಯಾರನ್ನ ಸೋಲಿಸ್ತಾನೆ ನೋಡಿ, ಗುಜರಾತಿನ ವಾಘೇಲಾ ವಂಶದ ರಜಪೂತ ದೊರೆ ಇಮ್ಮಡಿ ಕರ್ಣದೇವ, ಆಮೇಲೆ ರಣತಂಬೋರ್ದ ಹಮ್ಮೀರದೇವ, ಚಿತ್ತೋರದ ರಾಜ ಭೀಮಸಿಂಗನನ್ನು ಈತ ಸೋಲಿಸ್ತಾನೆ. ಇವುಗಳನ್ನಲ್ಲದೆ ಮಾಳ್ವ, ಜಾಲೋರ್, ಬುಂದಿ, ಮಾಂಡೋರ್ ಮತ್ತು ಟೊಂಕಗಳನ್ನು ಕೂಡ ಈತ ಗೆದ್ದುಕೊಳ್ತಾನೆ. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿರಿ ಅಂತ GPSTRಗೆ ಕೇಳಿದ್ರೆ ಈ ಥರ ನೀವು ಬರಿಬೇಕು. ನೋಡಿ, ಯಾರ್ಯಾರ ಜೊತೆಗೆ ಯುದ್ಧ ಮಾಡ್ತಾನೆ, ಯಾವ್ಯಾವ ಪ್ರದೇಶಗಳನ್ನು ಗೆದ್ದುಕೊಳ್ತಾನೆ, ಎಲ್ಲೆಲ್ಲಿ ಸಂಪತ್ತನ್ನು ಲೂಟಿ ಮಾಡ್ತಾನೆ ಎಲ್ಲನೂ ಸಹ ನೀವು ಬರಿಬೇಕು. ಈತನ ದಂಡನಾಯಕ ಮಲ್ಲಿಕಾಫರ್. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು? ಮಲ್ಲಿಕಾಫರ್. ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ನಡೆಸಿ ಅಪಾರ ಹಿಂಸಾಚಾರ, ಸಂಪತ್ತು ಲೂಟಿ, ಕೊಲೆ, ಸುಲಿಗೆ ಕೂಡ ನಡೆಸ್ತಾನೆ. ನೋಡಿ, ಈತ ಕೇವಲ ಅಲ್ಲಿ ಯುದ್ಧ ಮಾಡಿ ಆ ಪ್ರದೇಶಗಳನ್ನು ಗೆದ್ಕೊಳ್ಳೋದಷ್ಟೇ ಅಲ್ಲ, ಅಲ್ಲಿ ತುಂಬ ಸಂಪತ್ತನ್ನು ಲೂಟಿ ಮಾಡೋದು, ಹಿಂಸಾಚಾರ ಮಾಡೋದು, ಆಮೇಲೆ ಕೊಲೆ ಸುಲಿಗೆಯನ್ನು ಕೂಡ ಈತ ಮಾಡ್ತಾ ಇರ್ತಾನೆ ಮಲ್ಲಿಕಾಫರ್. ದೇವಗಿರಿ, ವಾರಂಗಲ್, ದ್ವಾರಸಮುದ್ರ ಮತ್ತು ಮದುರೈಗಳ ಮೇಲೆ ದಾಳಿಯನ್ನು ನಡೆಸಿ ಅವುಗಳ ಅವನತಿಗೆ ಈತ ಕಾರಣನಾಗ್ತಾನೆ. ದೇವಗಿರಿ, ವಾರಂಗಲ್, ದ್ವಾರಸಮುದ್ರ ಮತ್ತು ಮದುರೈಗಳ ಮೇಲೆ ಯುದ್ಧವನ್ನು ಮಾಡಿ ಅವುಗಳ ಅವನತಿಯನ್ನು ಮಾಡ್ತಾನೆ. ಯಾರು ಅಂತ ಕೇಳಿದಾಗ ಮಲ್ಲಿಕಾಫರ್ ಅನ್ನೋದು ನೆನಪಲ್ಲಿರಲಿ. ಆದರೆ ಗೆದ್ದ ರಾಜ್ಯಗಳನ್ನು ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳದೆ ಕೇವಲ ಸಂಪತ್ತನ್ನು ಮಾತ್ರ ಲೂಟಿ ಮಾಡಿದನು. ಈತ ಏನು ರಾಜ್ಯಗಳನ್ನು ಗೆದ್ದಿರ್ತಾನಲ್ಲ, ಆ ರಾಜ್ಯಗಳನ್ನು ತಮ್ಮ ಆಸ್ಥಾನಕ್ಕೆ ಒಳಪಡಿಸೋದಿಲ್ಲ, ಬದಲಾಗಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಲೂಟಿ ಮಾಡ್ತಾರೆ. ಕೇವಲ ಸಂಪತ್ತನ್ನು ಮಾತ್ರ ಇವರು ಲೂಟಿ ಮಾಡ್ತಾರೆ. ಆತನ ಮೂರನೇ ಮಗ ಕುತುಬುದ್ದೀನ್ ಮುಬಾರಕ್ 4 ವರ್ಷ ಅಧಿಕಾರ ನಡೆಸಿ ಖುಸ್ರು ಎಂಬ ಸೈನಿಕನಿಂದ ಕೊಲ್ಲಲ್ಪಟ್ಟನು. ನೋಡಿ, ಈತನ ಮೂರನೇ ಮಗ ಯಾರಿರ್ತಾನೆ? ಕುತುಬುದ್ದೀನ್ ಮುಬಾರಕ್. ಈತ 4 ವರ್ಷ ಅಧಿಕಾರ ನಡೆಸ್ತಾನೆ. ಕೇವಲ 4 ವರ್ಷ ಮಾತ್ರ ಅಧಿಕಾರ ನಡೆಸ್ತಾನೆ. ಅಧಿಕಾರ ನಡೆಸಿ ಆತನ ಖುಸ್ರು ಎಂಬ ಸೈನಿಕನಿಂದ ಈತನು ಕೂಡ ಮರಣ ಹೊಂದ್ತಾನೆ. ಮುಂದೆ ಗಿಯಾಸುದ್ದೀನ್ ತುಗ್ಲಕ್ ಖುಸ್ರುನನ್ನು ಕೊಂದು ತುಗ್ಲಕ್ ಸಂತತಿಯನ್ನು ಸ್ಥಾಪಿಸಿದನು. ಓಕೆ, ನೋಡಿ, ಈ ಕುತುಬುದ್ದೀನ್ ಮುಬಾರಕ್ನನ್ನು ಖುಸ್ರು ಕೊಂದು ಅಧಿಕಾರಕ್ಕೆ ಬರ್ತಾನೆ. ಖುಸ್ರು ಏನು ಮಾಡ್ತಾನೆ? ಕುತುಬುದ್ದೀನ್ ಮುಬಾರಕ್ನನ್ನು ಕೊಂದು ಅಧಿಕಾರಕ್ಕೆ ಬರ್ತಾನೆ. ಮುಂದೆ ಏನು ಮಾಡ್ತಾನೆ? ಈ ಗಿಯಾಸುದ್ದೀನ್ ತುಗ್ಲಕ್ ಈ ಖುಸ್ರುನನ್ನು ಕೊಂದು ಆತ ಅಧಿಕಾರಕ್ಕೆ ಬಂದು ಏನು ಮಾಡ್ತಾನೆ? ತುಗ್ಲಕ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಆಡಳಿತಾತ್ಮಕ ಸುಧಾರಣೆಗಳು ನೋಡ್ತಾ ಹೋಗೋಣ. ಆಡಳಿತಾತ್ಮಕ ಸುಧಾರಣೆಗಳು.
ಅಲ್ಲಾವುದ್ದೀನ್ ಖಿಲ್ಜಿಯು ಆಡಳಿತದಲ್ಲಿ ಹಲವು ಸುಧಾರಣೆಗಳನ್ನು ಕೈಗೊಳ್ತಾನೆ. ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ಈತ ರದ್ದುಗೊಳಿಸ್ತಾನೆ. ನೋಡಿ, ಧಾರ್ಮಿಕ ದತ್ತಿ ನೀಡೋದಾಗಿರಬಹುದು, ಆಮೇಲೆ ಇನಾಮ್ ಭೂಮಿಗಳನ್ನು ನೀಡೋದಾಗಿರಬಹುದು, ಆಮೇಲೆ ಸಹಾಯಧನಗಳನ್ನು ಕೂಡ ಈತ ರದ್ದು ಮಾಡ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ದಕ್ಷ ಗೂಢಚಾರ ವ್ಯವಸ್ಥೆಯನ್ನು ರಚನೆ ಮಾಡ್ತಾನೆ. ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ, ಪಗಡೆಯಾಟಗಳನ್ನು ನಿಷೇಧ ಮಾಡ್ತಾನೆ. ನೋಡಿ, ಇದು ಕೇಳಿದ್ರು ಅಲ್ಲಾವುದ್ದೀನ್ ಖಿಲ್ಜಿ ಈತ ಯಾವ ರೀತಿಯಾಗಿ ಆಡಳಿತ ನಡೆಸ್ತಾನೆ ಅಂತ. ಆಮೇಲೆ ಈ ಖಿಲ್ಜಿ ವಂಶದಲ್ಲಿ ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ, ಪಗಡೆಯಾಟಗಳನ್ನು ಯಾರು ನಿಷೇಧ ಮಾಡಿದ್ರು ಅಂತಲೂ ಸಹ ಕೇಳಿದ್ರು ಹಿಂದೆ ಎಕ್ಸಾಮ್ಗಳಲ್ಲಿ. ಸೊ ಇದು ಇಂಪಾರ್ಟೆಂಟ್, ನೋಡಿ ನೆನಪಲ್ಲಿ ಇಟ್ಕೊಳ್ರಿ. ಅಲ್ಲಾವುದ್ದೀನ್ ಖಿಲ್ಜಿ ಇವುಗಳನ್ನೆಲ್ಲ ನಿಷೇಧ ಮಾಡ್ತಾನೆ. ಸರ್ದಾರರ ಕೂಟ, ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ ಹಾಗೂ ಅಂತರ್ಜಾತಿ ವಿವಾಹಗಳನ್ನು ಕೂಡ ಈತ ನಿಷೇಧ ಮಾಡ್ತಾನೆ. ಆಮೇಲೆ ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆಯನ್ನು ಸಂಗ್ರಹಿಸಲು ಆದೇಶ ನೀಡ್ತಾನೆ. ಓಕೆ, ಇನ್ನೊಂದ್ಸರಿ ನೋಡ್ಕೊಂಡ್ಬಿಡಿ. ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆನ ಸಂಗ್ರಹ ಮಾಡ್ತಾನೆ. ಹಾಗೆ ಆಡಳಿತದಲ್ಲಿ ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ, ಪಗಡೆಯಾಟ, ಸರ್ದಾರರ ಕೂಟ, ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ, ಆಮೇಲೆ ಅಂತರ್ಜಾತಿ ವಿವಾಹ ಇವುಗಳನ್ನೆಲ್ಲ ನಿಷೇಧ ಮಾಡ್ತಾನೆ ಈತ. ಓಕೆ, ನೆಕ್ಸ್ಟು ಸೈನಿಕ ಸುಧಾರಣೆಗಳನ್ನು ನೋಡ್ತಾ ಹೋಗೋಣ. ಸೈನಿಕರ ಭರ್ತಿ, ತರಬೇತಿ, ಶಸ್ತ್ರಾಸ್ತ್ರ, ಕುದುರೆ ಹಾಗೂ ನಗದು ರೂಪದಲ್ಲಿ ವೇತನ ನೀಡುವ ಹೊಣೆಯನ್ನು ವಜೀರನಿಗೆ ನೀಡಲಾಯಿತು. ವಜೀರ ಎಂಬ ಅಧಿಕಾರಿ ಇರ್ತಾನಲ್ಲ, ಈತನಿಗೆ ಇವುಗಳನ್ನೆಲ್ಲ ಹೊಣೆಗಾರಿಕೆ ನೀಡ್ತಾನೆ. ಪ್ರತಿಯೊಬ್ಬ ಸೈನಿಕ ಹಾಗೂ ಕುದುರೆಗಳ ಬಗ್ಗೆ ವಿವರ ನೀಡುವ ದಾಖಲೆ ಕೂಡ ಇಡಲಾಗುತ್ತೆ. ಇದನ್ನು ಹುಲಿಯಾ ಪದ್ಧತಿ ಅಂತ ಕರೀತಾರೆ. ಹುಲಿಯಾ ಪದ್ಧತಿ ಅಂದರೆ ಏನು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಹುಲಿಯಾ ಪದ್ಧತಿ ಅಂದರೆ ಪ್ರತಿಯೊಬ್ಬ ಸೈನಿಕ ಹಾಗೂ ಕುದುರೆಗಳ ಬಗ್ಗೆ ವಿವರ ನೀಡುವ ದಾಖಲೆನೇ ಹುಲಿಯಾ ಆಗಿದೆ. ನೋಡಿ, ಹುಲಿಯಾ ಪದ್ಧತಿ ಆಗಿದೆ. ಓಕೆ, ಕುದುರೆಗಳಿಗೆ ಮುದ್ರೆ ಅಥವಾ ದಾಗ್ ಹಾಕುವ ಪದ್ಧತಿ ಕೂಡ ಜಾರಿಗೆ ತರ್ತಾನೆ. ಇದು ಕೇಳಿದ್ರು. ಕುದುರೆಗಳಿಗೆ ಮುದ್ರೆ ಹಾಕುವ ಅಥವಾ ಈ ದಾಗ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ರು. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ಅನ್ನೋದು ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ಆಯಕಟ್ಟಿನ ಸ್ಥಳಗಳಲ್ಲಿ ಕೋಟೆಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್ ವಾಣಿಜ್ಯ ಸುಧಾರಣೆಗಳನ್ನು ನೋಡ್ತಾ ಹೋಗೋಣ. ವಾಣಿಜ್ಯ ಸುಧಾರಣೆಗಳು: ಜೀವನಾವಶ್ಯಕ ವಸ್ತುಗಳಾದ ಧಾನ್ಯ, ಖಾದ್ಯ, ತೈಲ, ಸಕ್ಕರೆ, ಉಪ್ಪು, ಬಟ್ಟೆ ಮುಂತಾದವುಗಳ ಬೆಲೆಗಳನ್ನು ಅಲ್ಪ ಪ್ರಮಾಣದ ಲಾಭದ ಮೇಲೆ ನಿಗದಿಪಡಿಸ್ತಾನೆ. ಆಮೇಲೆ ವರ್ತಕರು ನಿಗದಿಪಡಿಸಿದ ಬೆಲೆಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡಲು ಆದೇಶವನ್ನು ನೀಡ್ತಾನೆ. ಅಂದರೆ ಯಾವ ರೇಟಿಗೆ ವಸ್ತುಗಳನ್ನು ಮಾರಬೇಕು ಅಂತ ಇರುತ್ತಲ್ಲ, ಅದೇ ರೇಟಿಗೇನೆ ಮಾರಬೇಕು, ಅದೇ ಬೆಲೆಯಲ್ಲೇ ಮಾರಬೇಕು ಅಂತ ಈತ ಹೇಳ್ತಾನೆ, ಆದೇಶ ಮಾಡ್ತಾನೆ. ಮಾರುಕಟ್ಟೆಗಳ ನಿಯಂತ್ರಣಕ್ಕಾಗಿ ಸಹನಾ-ಇ-ಮಂಡಿ ಎಂಬ ಉನ್ನತಾಧಿಕಾರಿಯನ್ನು ನೇಮಕ ಮಾಡ್ತಾನೆ. ಇದು ಕೇಳಿದರು. ಸಹನಾ-ಇ-ಮಂಡಿ ಎಂಬ ಉನ್ನತಾಧಿಕಾರಿಯನ್ನು ನೇಮಕ ಮಾಡಿದ್ದ ಸುಲ್ತಾನ ಯಾರು ಅಂತ ಕೇಳಿದ್ರು. ಅಲ್ಲಾವುದ್ದೀನ್ ಖಿಲ್ಜಿ. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ, ಇದು ಸಹನಾ-ಇ-ಮಂಡಿ ಅಂದರೆ ಏನು ಅಂತ ಕೇಳಿದ್ರು. ಮಾರುಕಟ್ಟೆಗಳ ನಿಯಂತ್ರಣಕ್ಕಾಗಿ ಈ ಅಧಿಕಾರಿಯನ್ನು ನೇಮಕ ಮಾಡಿರ್ತಾರೆ. ಈ TET ಮತ್ತು GPSTRಗೆ ಸಾಕಷ್ಟು ಸರಿ ಕೇಳಿದ್ದಾರೆ. ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಕ್ವಶನ್ನು. ಓಕೆ, ನೆಕ್ಸ್ಟ್ ನೋಡೋಣ. ತುಗ್ಲಕ್ ಸಂತತಿ ಸ್ಥಾಪನೆ ಆಗುತ್ತೆ. 1320ರಿಂದ 1399ರವರೆಗೂ ಇವರು ಅಧಿಕಾರದಲ್ಲಿರ್ತಾರೆ. ತುಗ್ಲಕ್ ಸಂತತಿಯನ್ನು ಗಿಯಾಸುದ್ದೀನ್ ತುಗ್ಲಕ್ ಸ್ಥಾಪನೆ ಮಾಡ್ತಾರೆ. ಈ ಸಂತತಿಯಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ ಮತ್ತು ಫಿರೋಜ್ ಶಾ ತುಗ್ಲಕರು ಪ್ರಮುಖರಾಗಿರ್ತಾರೆ. ಮಹಮ್ಮದ್ ಬಿನ್ ತುಗ್ಲಕ್, ಈತನಿಗೆ ಹುಚ್ಚು ದೊರೆ ಅಂತಾರೆ, ನಾನಾ ರೀತಿಯಾಗಿ ಕರೀತಾರೆ ಮಹಮ್ಮದ್ ಬಿನ್ ತುಗ್ಲಕ್ನಿಗೆ. ಆಮೇಲೆ ಫಿರೋಜ್ ಶಾ ತುಗ್ಲಕ್, ಇವರಿಬ್ಬರು ಈ ವಂಶದ ಪ್ರಮುಖರಾಗಿರ್ತಾರೆ. ಗಿಯಾಸುದ್ದೀನನು ಕೆಲವು ಉದಾರ ಆಡಳಿತಾತ್ಮಕ ನೀತಿಯ ಮೂಲಕ ದೆಹಲಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ. ಮಂಗೋಲರ ದಾಳಿ ತಡೆಗಟ್ಟಲು ಗಡಿಯನ್ನು ಭದ್ರಪಡಿಸ್ತಾನೆ ಈತ. ಆಮೇಲೆ ರೈತರಿಗೆ ನೀರಾವರಿ ಕಾಲುವೆಗಳನ್ನು ನಿರ್ಮಿಸ್ತಾನೆ. ಭೂಕಂದಾಯ ಕಡಿಮೆ ಕೂಡ ಮಾಡ್ತಾನೆ. ಕುದುರೆ ಮತ್ತು ಕಾಲಾಳುಗಳ ಮೂಲಕ ಅಂಚೆ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾನೆ. ನೋಡಿ, ಅಂಚೆ ಪದ್ಧತಿಯನ್ನು ಪ್ರಾರಂಭಿಸಿದವರು ಯಾರು? ಮಹಮ್ಮದ್ ಬಿನ್ ತುಗ್ಲಕ್ ಅಲ್ಲ, ಗಿಯಾಸುದ್ದೀನ್ ತುಗ್ಲಕ್. ಗಿಯಾಸುದ್ದೀನ್ ತುಗ್ಲಕ್ ಏನು ಮಾಡ್ತಾನೆ? ಅಂಚೆ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಯಾವುದರಿಂದ? ಕುದುರೆ ಮತ್ತು ಕಾಲಾಳುಗಳ ಮೂಲಕ ಅಂಚೆ ವ್ಯವಸ್ಥೆನ ಪ್ರಾರಂಭ ಮಾಡ್ತಾನೆ ಈತ.
ದೆಹಲಿ ಬಳಿ ತುಗ್ಲಕಾಬಾದ್ ಎಂಬ ಕೋಟೆಯನ್ನು ಕಟ್ತಾನೆ. ಇದು ಕೇಳಿದ್ರು. ತುಗ್ಲಕಾಬಾದ್ ಕೋಟೆಯನ್ನು ಕಟ್ಟಿಸಿದವರು ಯಾರು ಅಂತ. ಗಿಯಾಸುದ್ದೀನ್ ತುಗ್ಲಕ್ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ವಾರಂಗಲ್, ಮದುರೈಗಳನ್ನು ವಶಪಡಿಸಿಕೊಂಡು ಗುಜರಾತ್ ಮತ್ತು ಬಂಗಾಳಗಳಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡ್ತಾನೆ. ನೆಕ್ಸ್ಟ್ ಮೊಹಮ್ಮದ್ ಬಿನ್ ತುಗ್ಲಕ್ ಬರ್ತಾರೆ ನೋಡಿ. ಇವ್ರ ಬಗ್ಗೆ ಓದಬೇಕಾದ್ರೆ 1 ತಾಸು ಸಾಕಾಗಲ್ಲ, ಅಷ್ಟು ಇನ್ಫಾರ್ಮೇಷನ್ ಇದೆ ಇವ್ರ ಬಗ್ಗೆ ಓದೋದಕ್ಕೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರ ನೋಡೋಣ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಇವ್ರ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ. ಈತನು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಪಾಂಡಿತ್ಯ ಕೂಡ ಪಡೆದಿರ್ತಾನೆ ನೋಡಿ. ತುಂಬ ಬುದ್ಧಿವಂತ ಆಗಿರ್ತಾರೆ ಈತ. ಬಟ್ ಅದೇನು ಯಾವುದೇ ಯೋಜನೆಗಳು ತೊಗೊಂಡು ಬಂದರೆ ಒಂದು ಚೆನ್ನಾಗಿ ಕಾರ್ಯರೂಪಕ್ಕೆ ತರೋದು ಇವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಎಲ್ಲ ಇವ್ರ ಯೋಜನೆಗಳು ಏನು ವಿಫಲ ಆಗ್ತವೆ. ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಈತ ಪಾಂಡಿತ್ಯವನ್ನು ಹೊಂದಿರ್ತಾನೆ. ಅಪಾರ ಜ್ಞಾನ ಹೊಂದಿದ್ದರೂ ಆತನ ವ್ಯಕ್ತಿತ್ವದಲ್ಲಿ ಅನೇಕ ದೋಷಗಳಿದ್ದಾವೆ. ಮೊಹಮ್ಮದ್ ಬಿನ್ ತುಗ್ಲಕ್ನಲ್ಲಿ ವ್ಯಾವಹಾರಿಕ ಬುದ್ಧಿವಂತಿಕೆ, ಪರಿಜ್ಞಾನ, ತಾಳ್ಮೆ ಗುಣ, ಮಾನಸಿಕ ಸಮತೋಲನ, ದೂರದೃಷ್ಟಿ, ವಾಸ್ತವಿಕವಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಈತನಿಗೆ ಇರಲಿಲ್ಲ ನೋಡಿ. ತುಂಬ ಬುದ್ಧಿವಂತ ಇರ್ತಾನೆ, ಆದರೆ ಏನು ಈ ವ್ಯಾವಹಾರಿಕ ಬುದ್ಧಿವಂತಿಕೆ ಆಗಿರಬಹುದು, ಪರಿಜ್ಞಾನ, ತಾಳ್ಮೆ ಗುಣ, ಮಾನಸಿಕ ಸಮತೋಲನ, ಆಮೇಲೆ ದೂರದೃಷ್ಟಿ, ವಾಸ್ತವಿಕವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಈತನಿಗೆ ಇರೋದಿಲ್ಲ. ಆದ್ದರಿಂದ ಈತ ಕೆಲವೊಂದಿಷ್ಟು ದೋಷಾರೋಪಗಳಿಗೆ ಕಾರಣ ಆಗ್ತಾನೆ. ಆಡಳಿತಾತ್ಮಕ ಸುಧಾರಣೆಗಳನ್ನು ನೋಡ್ತಾ ಹೋಗೋಣ. ಈತನ ಕಂದಾಯ ಸುಧಾರಣೆ ಹೇಗಿತ್ತು ಅಂದರೆ, ಸಾಮ್ರಾಜ್ಯದ ಭೂಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಗಳನ್ನೊಳಗೊಂಡ ಅಧಿಕೃತ ದಾಖಲೆ ಪುಸ್ತಕವನ್ನು ಈತ ತಯಾರು ಮಾಡ್ತಾನೆ. ಕೃಷಿ ಇಲಾಖೆಯನ್ನು ಕೂಡ ಸ್ಥಾಪನೆ ಮಾಡ್ತಾನೆ. ಕೃಷಿಗೆ ಒಳಪಡದ ಭೂಮಿಯನ್ನು ಸಾಗುವಳಿಗೆ ಒಳಪಡಿಸ್ತಾನೆ. ರೈತರಿಗೆ ಆರ್ಥಿಕ ನೆರವು ಕೂಡ ನೀಡ್ತಾನೆ. ಧ್ರುವ ಪ್ರದೇಶದಲ್ಲಿ ಭೂಕಂದಾಯಗಳನ್ನು ಹೆಚ್ಚಿಸ್ತಾನೆ. ಯಾಕಂದರೆ ಧ್ರುವ ಪ್ರದೇಶದಲ್ಲಿ ಏನಾಗುತ್ತೆ, ಇದು ಇಳುವರಿ ಜಾಸ್ತಿ ಬರ್ತಾ ಇರುತ್ತೆ, ಕೃಷಿ ಚೆನ್ನಾಗಿ ನಡೀತಾ ಇರ್ತದಲ್ಲ, ಆದ್ದರಿಂದ ಈತೇನು ಮಾಡ್ತಾನೆ, ಅಲ್ಲಿ ಭೂಕಂದಾಯ ಹೆಚ್ಚಿಸ್ತಾನೆ. ಓಕೆ, ನೆಕ್ಸ್ಟು ರಾಜಧಾನಿ ವರ್ಗಾವಣೆ ಮಾಡ್ತಾನೆ. ಕೇಳಿದ್ರು, ದೆಹಲಿಯಿಂದ ದೌಲತಾಬಾದ್ಗೆ ರಾಜಧಾನಿ ವರ್ಗಾವಣೆ ಯಾರು ಮಾಡ್ತಾರೆ ಅಂತ. ಮೊಹಮ್ಮದ್ ಬಿನ್ ತುಗ್ಲಕ್ ಮಾಡ್ತಾರೆ. ಮೊಹಮ್ಮದ್ ಬಿನ್ ತುಗ್ಲಕ್ನು ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಮಧ್ಯ ಭಾರತದಲ್ಲಿದ್ದ ದೆಹಲಿಯಿಂದ ದೇವಗಿರಿಗೆ ನೋಡಿ, ದೌಲತಾಬಾದ್ ಅಲ್ಲ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ, ವಿಶಾಲವಾದ ಸಾಮ್ರಾಜ್ಯ ನಿರ್ವಹಣೆ ಮತ್ತು ಮಂಗೋಲರ ದಾಳಿಗಳಿಂದ ರಾಜಧಾನಿಯನ್ನು ರಕ್ಷಿಸುವುದಾಗಿತ್ತು. ಇದು ಕೇಳಿದ್ರು, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾನಲ್ಲ, ಅದ್ರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರು. ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ, ವಿಶಾಲವಾದ ಸಾಮ್ರಾಜ್ಯ ಇರುತ್ತಲ್ಲ, ಅದನ್ನು ಮಧ್ಯದಲ್ಲಿ ಇಟ್ಕೊಂಡು ಆಡಳಿತ ನಡೆಸೋದಕ್ಕೆ ಹೆಲ್ಪ್ ಆಗುತ್ತೆ, ಸಹಾಯಕವಾಗುತ್ತೆ. ಆಮೇಲೆ ಈ ಮಂಗೋಲರು ಪದೇ ಪದೇ ದಾಳಿ ಮಾಡ್ತಾ ಇರ್ತಾರಲ್ಲ, ಇವರ ದಾಳಿಗಳನ್ನು ನಾವು ಹಿಮ್ಮಟ್ಟಿಸ್ಬೋದು ಅನ್ನೋದು ಈತ ಈ ರೀತಿಯಾಗಿ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಯೋಜನೆ ಉತ್ತಮವಾಗಿದ್ದರೂ ಸ್ಥಳಾಂತರಕ್ಕೆ ಸೂಕ್ತ ಏರ್ಪಾಡುಗಳನ್ನು ಕೈಗೊಂಡಿರಲಿಲ್ಲ. ಯೋಜನೆಯೂ ಕರೆಕ್ಟಾಗಿರುತ್ತೆ, ಆದರೆ ಈ ದೆಹಲಿಯಿಂದ ದೇವಗಿರಿಗೆ ಹೋಗಬೇಕಾದ್ರೆ ಸುಮಾರು ಮೈಲಿ ನಡ್ಕೊಂಡು ಹೋಗಬೇಕು ಜನರು. ಆಗೇನಾಗುತ್ತೆ, ಈ ಸ್ಥಳಾಂತರ ಮಾಡೋದಕ್ಕೆ ಸೂಕ್ತವಾದ ಏರ್ಪಾಡುಗಳನ್ನು ಈತ ಮಾಡಿರೋದಿಲ್ಲ. ಇದರಿಂದ ಅಸಂಖ್ಯಾತ ಜನರು ಸಂಕಷ್ಟಕ್ಕೆ ಈಡಾದರು. ಅಲ್ಲಿ ಚಿಕ್ಕ ಮಕ್ಕಳು ಇರ್ತವೆ, ಏನೋ ವಯಸ್ಸಾದವರು ಇರ್ತಾರೆ, ಎಲ್ಲ ಏಜ್ ಜನರು ಅಲ್ಲಿ ಇರ್ತಾರಲ್ಲ, ವಯಸ್ಸಾದವರಿಗೆ, ಚಿಕ್ಕ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗೋದಕ್ಕೆ. ಆದ್ದರಿಂದ ಈ ದೆಹಲಿಯಿಂದ ದೇವಗಿರಿಗೆ ಹೋಗುವಾಗ ಒಂದಿಷ್ಟು ಜನ ತೀರೋಗ್ಬಿಡ್ತಾರೆ, ದಾರಿಯಲ್ಲೇ ಸತ್ತೋಗ್ಬಿಡ್ತಾರೆ. ಆಮೇಲೆ ಮತ್ತೆ ಈತ ಏನು ಮಾಡ್ತಾನೆ, ಇಲ್ಲ ದೇವಗಿರಿಯಿಂದ ಮತ್ತೆ ವಾಪಸ್ ದೆಹಲಿಗೆ ಹೋಗ್ರಿ ಅಂತ ಮತ್ತೆ ಆದೇಶ ಮಾಡ್ತಾನೆ. ಬದುಕುಳಿದ ಜನರಿಗೂ ಅಲ್ಲಿ ಉಳಿಯೋದಕ್ಕೆ ಬಿಡೋದಿಲ್ಲ ಈತ. ಮತ್ತೆ ವಾಪಸ್ ಹೋಗೋ ಟೈಮಲ್ಲಿ ಅಲ್ಲೂ ಸಹ ಕೆಲವೊಂದಿಷ್ಟು ಜನ ತೀರೋಗ್ಬಿಡ್ತಾರೆ. ಈ ರೀತಿಯಾದ ನಿರ್ಧಾರಗಳನ್ನು ಈತ ಕೈಗೊಳ್ತಾನೆ. ಓಕೆ, ನೆಕ್ಸ್ಟು ಸಾಂಕೇತಿಕ ನಾಣ್ಯ ಪ್ರಯೋಗ ಬರುತ್ತೆ. ಮೊಹಮ್ಮದ್ ಬಿನ್ ತುಗ್ಲಕ್ನು ನಾಣ್ಯಗಳ ಮೌಲ್ಯಗಳನ್ನು ತನ್ನ ಕಾಲದ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳ ಮೌಲ್ಯಕ್ಕೆ ಸರಿಹೊಂದುವಂತೆ ಮಾಡಿದನು. ದಿನಾರ್ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು. ದಿನಾರ್ ಇದೇನು ಬಂಗಾರದ ನಾಣ್ಯ, ಆಮೇಲೆ ಅದಲಿ ಇದು ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ನಾಣ್ಯವನ್ನು ಟಂಕಿಸುವುದು ಸರ್ಕಾರದ ಏಕಸ್ವಾಮಿತ್ವವಾಗಿರಲಿಲ್ಲ. ಆದ್ದರಿಂದ ಸಾರ್ವಜನಿಕರು ಅವುಗಳನ್ನು ಟಂಕಿಸಿದ್ದರಿಂದ ಅವ್ಯವಸ್ಥೆ ಉಂಟಾಯಿತು.
ನೋಡಿ, ನಾಣ್ಯಗಳನ್ನು ಟಂಕಿಸೋದು ಕೇವಲ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದೆ, ಸರ್ಕಾರಕ್ಕೆ ಏಕಸ್ವಾಮ್ಯ ಇದೆ ಅಂತ ಈತ ಘೋಷಿಸೋದಿಲ್ಲ. ಅದರಿಂದಾಗಿ ಏನಾಗುತ್ತೆ, ಪ್ರತಿಯೊಬ್ಬರ ಮನೆಯಲ್ಲೂ ನಾಣ್ಯಗಳನ್ನು ಟಂಕಿಸೋ ಮಷಿನ್ ಬಂದ್ಬಿಡುತ್ತೆ. ಎಲ್ಲರೂ ಸಹ ಇಟ್ಕೊಂಡಿರ್ತಾರೆ. ಹಾಗಾಗಿ ಇದು ಇವರ ಐಡಿಯಾ ಕೂಡ ಫ್ಲಾಪ್ ಆಗಿಬಿಡುತ್ತೆ ಇಲ್ಲಿ. ಅಧಿಕ ವೆಚ್ಚದಾಯಕ ಆಡಳಿತಾತ್ಮಕ ಪ್ರಯೋಗಗಳು, ಆಮೇಲೆ ಭೀಕರ ಬರಗಾಲ, ರಾಜಧಾನಿಯ ಸ್ಥಳಾಂತರ, ಪುನರ್ ಸ್ಥಳಾಂತರಗಳಿಂದ ರಾಜ್ಯದ ಖಜಾನೆ ಕೂಡ ಎಲ್ಲ ಬರಿದಾಗ್ಬಿಡುತ್ತೆ. ಈ ಥರ ಏನೋ ನಾಣ್ಯಗಳನ್ನು ಟಂಕಿಸ್ತಾನಲ್ಲ, ಆಮೇಲೆ ಜನರಿಗೆ ಆದೇಶ ಮಾಡ್ತಾನೆ, ನೀವೆಷ್ಟೆಲ್ಲ ನಾಣ್ಯಗಳನ್ನು ಟಂಕಿಸಿದಿರಿ ಅದನ್ನೆಲ್ಲ ತೊಗೊಂಡು ಬಂದು ನನಗೆ ಕೊಡ್ರಿ, ಅದ್ರ ಬದಲಾಗಿ ನಿಮಗೆ ನಾನು ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅವರೆಲ್ಲ ತೊಗೊಂಡು ಬಂದು ಮನೆ ಮುಂದೆ ಸುರಿತಾರೆ ಎಲ್ಲ ನಾಣ್ಯಗಳು. ಅದ್ರ ಬದಲಾಗಿ ಈತ ಏನು ಮಾಡ್ತಾನೆ, ತನ್ನ ಖಜಾನೆ ಎಲ್ಲ ಬರಿದು ಮಾಡಿಕೊಂಡು ಜನರಿಗೆಲ್ಲ ಹಂಚಿಬಿಡ್ತಾನೆ. ಈ ರೀತಿಯಾಗಿ ಇದು ಕೂಡ ಈತನ ಐಡಿಯಾ ಫ್ಲಾಪ್ ಆಗಿಬಿಡುತ್ತೆ. ನೆಕ್ಸ್ಟ್ ದಕ್ಕನ್ ನೀತಿ ಬರುತ್ತೆ. ದಕ್ಕನ್ ನೀತಿ, ಮಹಮ್ಮದ್ ಬಿನ್ ತುಘ್ಲಕ್ನು ದಕ್ಕನ್ನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ತನ್ನ ಆಡಳಿತವನ್ನು ನಡೆಸ್ತಾನೆ. ಕಾಕತೀಯರ ರಾಜಧಾನಿ ವಾರಂಗಲನ್ನು ವಶಪಡಿಸಿಕೊಂಡು ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರವನ್ನು ಧ್ವಂಸಗೊಳಿಸಿದನು. ಕಾಕತೀಯರ ರಾಜಧಾನಿ ವಾರಂಗಲವನ್ನು ವಶಪಡಿಸಿಕೊಂಡು ದ್ವಾರಸಮುದ್ರವನ್ನು ಕೂಡ ಈತ ಧ್ವಂಸಗೊಳಿಸ್ತಾನೆ. ದಕ್ಷಿಣ ಭಾರತದಲ್ಲಿರುವ ಮದುರೈಯನ್ನು ಗೆದ್ದು ಅದರ ಆಡಳಿತ ನಿರ್ವಹಣೆಗೆ ಜಲಾಲುದ್ದೀನ್ ಹಸನ್ ಶಾನನ್ನು ರಾಜ್ಯಪಾಲನನ್ನಾಗಿ ನೇಮಿಸ್ತಾನೆ. ನೋಡಿ, ಇದು ಕೇಳ್ತಾರೆ, ಮದುರೈಯನ್ನು ಗೆದ್ದು ಅಲ್ಲಿ ಯಾರನ್ನ ರಾಜ್ಯಪಾಲನನ್ನಾಗಿ ನೇಮಕ ಮಾಡಿದ್ರು ಅಂತ ಕೇಳ್ತಾರೆ. ನೋಡಿ, ಜಲಾಲುದ್ದೀನ್ ಹಸನ್ ಶಾನನ್ನು ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾರೆ. ಹೀಗೆ ಭಾರತದಲ್ಲಿ ವಿಶಾಲ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪಿಸಿದ ದೆಹಲಿ ಸುಲ್ತಾನರಲ್ಲಿ ಮಹಮ್ಮದ್ ಬಿನ್ ತುಘ್ಲಕ್ ಮೊದಲಿಗನಾಗಿದ್ದಾನೆ. ಅಂದರೆ ಭಾರತದಲ್ಲೇ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅದನ್ನು ವಿಶಾಲಗೊಳಿಸಿದ್ದು ಯಾರು ಅಂತ ಕೇಳಿದಾಗ ಮಹಮ್ಮದ್ ಬಿನ್ ತುಘ್ಲಕ್ ನೋಡ್ರಿ. ಮಹಮ್ಮದ್ ಬಿನ್ ತುಘ್ಲಕ್ನು ದೊಡ್ಡ ಸೈನ್ಯವನ್ನು ಸಂಘಟಿಸಿದನು. ಆದರೆ ಯಾವುದೇ ದಂಡಯಾತ್ರೆ ಕೈಗೊಳ್ಳದೆ ಸಮಯ ಹಾಗೂ ಹಣ ಅಪವ್ಯಯ ಮಾಡಿ ರಾಜ್ಯದ ಬೊಕ್ಕಸಕ್ಕೆ ಅಪಾರ ನಷ್ಟವನ್ನುಂಟು ಮಾಡಿದ. ದೊಡ್ಡ ಸೈನ್ಯವನ್ನು ಏನೋ ಹೊಂದಿರ್ತಾನೆ, ಬಟ್ ಅದೇನೋ ಪ್ರಯೋಜನಕ್ಕೆ ಬರೋದಿಲ್ಲ. ಈತನ ಕೊನೆಯ 11 ವರ್ಷಗಳ ಆಡಳಿತಾವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ 27 ದಂಗೆಗಳು ನಡೆದು ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ಉದಯಕ್ಕೆ ಕಾರಣವಾಗುತ್ತೆ. ನೆಕ್ಸ್ಟು ಮಹಮ್ಮದ್ ಬಿನ್ ತುಘ್ಲಕ್ನ ನಂತರ ಬಂದ ಫಿರೋಜ್ ಶಾ ತುಘ್ಲಕ್ನ ಕಾಲದಲ್ಲಿ ಅನೇಕ ಪ್ರಜಾಹಿತ ಕಾರ್ಯಗಳು ಜಾರಿಗೆ ಬರ್ತವೆ. ಪ್ರಜೆಗಳಿಗೆ ನೆರವು ನೀಡುವ ಉದ್ದೇಶದಿಂದ ತಕಾವಿ ಸಾಲ ಮನ್ನಾ ಮಾಡ್ತಾನೆ. ತಕಾವಿ ಸಾಲ ಮನ್ನಾ ಮಾಡಿದ್ಯಾರು? ಫಿರೋಜ್ ಶಾ ತುಘ್ಲಕ್. ನೋಡಿ, ಮಹಮ್ಮದ್ ಬಿನ್ ತುಘ್ಲಕ್ನ ದಾಳಿಗೆ ತುತ್ತಾಗಿದ್ದ ಪ್ರಜೆಗಳ ಪರಿಹಾರ ಹಣ ಕೂಡ ಈತ ನೀಡ್ತಾನೆ. ಈ ಮಹಮ್ಮದ್ ಬಿನ್ ತುಘ್ಲಕ್ ತಗೊಂಡು ಬಂದಿರೋದ ಅನಿಷ್ಟ ಯೋಜನೆಗಳಿಂದ ಭಾಳ ಜನ ಸಾವು ನೋವನ್ನು ಅನುಭವಿಸಿರ್ತಾರಲ್ಲ, ಅದಕ್ಕೆಲ್ಲ ಈತ ಏನು ಮಾಡ್ತಾನೆ, ಪರಿಹಾರವನ್ನು ನೀಡ್ತಾನೆ ಫಿರೋಜ್ ಶಾ ತುಘ್ಲಕ್. ಸುಮಾರು 20 ತೆರಿಗೆಗಳನ್ನು ಈತ ರದ್ದು ಮಾಡ್ತಾನೆ. ಓಕೆ. ನಗರ, ಮಸೀದಿ, ಮದರಸ, ಅಣೆಕಟ್ಟು, ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾನೆ. ಈತನು ಕಟ್ಟಿಸಿದ ಪ್ರಮುಖ ನಗರಗಳೆಂದರೆ ಜಾನ್ಪುರ್, ಫತೇಬಾದ್, ಹಿಸ್ಸಾರ್, ಫಿರೋಜಾಬಾದ್ ಮತ್ತು ಜಾನ್ಪುರ ಅಂದಿನ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿತ್ತು. ನೋಡಿ, ಇದು ಕೇಳ್ತಾರೆ, ಪ್ರಸಿದ್ಧ ವಿದ್ಯಾಕೇಂದ್ರ ಯಾವುದಾಗಿತ್ತು ಅಂತ ಕೇಳಿದಾಗ ಜಾನ್ಪುರ ಅನ್ನೋದು ನೆನಪಲ್ಲಿರಲಿ. ಪ್ರವಾಸಿಗರ ಅನುಕೂಲಕ್ಕಾಗಿ ಧರ್ಮಶಾಲೆಗಳನ್ನು ಕೂಡ ಈತ ಸ್ಥಾಪನೆ ಮಾಡ್ತಾನೆ. ಇವೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ರಿ. ನೋಡಿ, ಕೇಳ್ತಾರೆ, ಜಾನ್ಪುರ್, ಫತೇಬಾದ್, ಹಿಸ್ಸಾರ್, ಫಿರೋಜ್ಪುರ್, ಆಮೇಲೆ ಫಿರೋಜಾಬಾದ್ ಇವೆಲ್ಲ ಈತನೇ ಕಟ್ಟಿಸಿರ್ತಾನೆ. ಆಮೇಲೆ ಇದು ಜಾನ್ಪುರ್ ಏನು ಅಂದಿನ ಒಂದು ಪ್ರಸಿದ್ಧ ವಿದ್ಯಾಕೇಂದ್ರವಾಗಿರುತ್ತೆ. ಓಕೆ. ನೆಕ್ಸ್ಟು ಸೈಯದ್ ಸಂತತಿ ಬರುತ್ತೆ. ಇವರು 1414ರಿಂದ 1451ವರೆಗೂ ಆಡಳಿತವನ್ನು ಮಾಡ್ತಾರೆ. ಮುಲ್ತಾನದ ರಾಜ್ಯಪಾಲನಾಗಿದ್ದ ಖಿಜರ್ ಖಾನ್ ಸೈಯದ್ ದೆಹಲಿಯನ್ನು ವಶಪಡಿಸಿಕೊಂಡು ದೋಆಬ್, ಬಿಯಾನ್ ಮತ್ತು ಗ್ವಾಲಿಯರ್ಗಳಲ್ಲಿ ಅಧಿಕಾರವನ್ನು ಸ್ಥಾಪಿಸಿ ದಂಗೆಗಳನ್ನು ಅಡಗಿಸಿ ಶಾಂತಿ, ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ನೆಲೆಗೊಳಿಸ್ತಾನೆ. ಮಹಮ್ಮದ್ ಶಾ, ಅಲಾವುದ್ದೀನ್ ಹಾಗೂ ಆಲಂ ಶಾ ಈ ಸಂತತಿಯ ಪ್ರಮುಖ ಸುಲ್ತಾನರಾಗಿರ್ತಾರೆ. ಯಾರ್ಯಾರು? ಮಹಮ್ಮದ್ ಶಾ, ಅಲಾವುದ್ದೀನ್ ಮತ್ತು ಆಲಂ ಶಾ ಇವರು ಈ ಸಂತತಿಯ ಪ್ರಮುಖ ಸುಲ್ತಾನರಾಗಿದ್ದಾರೆ. ಆಲಂ ಶಾನನ್ನು ಬಹಲುಲ್ ಲೋದಿ ಸೋಲಿಸಿ ಸೈಯದ್ ಸಂತತಿಯ ಆಡಳಿತವನ್ನು ಅಂತ್ಯಗೊಳಿಸ್ತಾರೆ. ನೋಡಿ, ಸೈಯದ್ ಸಂತತಿಯ ಕೊನೆಯ ದೊರೆ ಯಾರು ಅಂತ ಕೇಳಿದಾಗ, ಕೊನೆಯ ಸುಲ್ತಾನ ಯಾರು ಅಂತ ಕೇಳಿದಾಗ ಆಲಂ ಶಾ ಅನ್ನೋದು ನೆನಪಲ್ಲಿರಲಿ. ಈತನಿಗೆ ಬಹಲುಲ್ ಲೋದಿ ಏನು ಮಾಡ್ತಾನೆ,
ಸೋಲಿಸಿ ಸೈಯದ್ ಸಂತತಿಯನ್ನು ಆಡಳಿತವನ್ನು ಅಂತ್ಯಗೊಳಿಸ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಲೋಧಿ ಸಂತತಿ ಬರುತ್ತೆ. 1451ರಿಂದ 1526ರವರೆಗೂ ಆಡಳಿತವನ್ನು ಮಾಡ್ತಾರೆ. ಇದು ದೆಹಲಿಯನ್ನಾಳಿದ ಕೊನೆಯ ಸುಲ್ತಾನ ಸಂತತಿಯಾಗಿದೆ. ಲೋಧಿ ಸಂತತಿಯವರೇ ಕೊನೆಯ ದೆಹಲಿ ಸುಲ್ತಾನ ಸಂತತಿಯಾಗಿದೆ. ಬಹಲೋಲ್ ಲೋಧಿ, ಸಿಕಂದರ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿ ಈ ಸಂತತಿಯ ಸುಲ್ತಾನರಾಗಿದ್ದಾರೆ. ಸಿಕಂದರ್ ಲೋಧಿಯು ಬಿಹಾರ, ಬಂಗಾಳ, ಧೋಲ್ಪುರ್ ಮತ್ತು ಚಂದೇರಿಗಳನ್ನು ವಶಪಡಿಸಿಕೊಂಡು ದೆಹಲಿಯಲ್ಲಿ ಶಾಂತಿ ನೆಲೆಸುವಂತೆ ಕ್ರಮ ತೆಗೆದುಕೊಳ್ಳುತ್ತಾನೆ. ಓಕೆ, ಈತನ ಉತ್ತರಾಧಿಕಾರಿಯಾದ ಇಬ್ರಾಹಿಂ ಲೋಧಿಯು ಅಸಮರ್ಥನಾಗಿರ್ತಾನೆ. ಇಬ್ರಾಹಿಂ ಲೋಧಿ ಏನು ಮಾಡಿರ್ತಾನೆ? ಅಸಮರ್ಥನಾಗಿರ್ತಾನಲ್ಲ, ಆದ್ದರಿಂದ ಭಾರತದ ಮೇಲೆ ದಾಳಿ ಮಾಡುವಂತೆ ರಾಜ್ಯಪಾಲರಾದ ಆಲಂ ಖಾನ್ ಮತ್ತು ದೌಲತ್ ಖಾನ್ ಅಫ್ಘನ್ನರಿಗೆ ಆಮಂತ್ರಣವನ್ನು ನೀಡ್ತಾರೆ. ನೋಡಿ, ಇಬ್ರಾಹಿಂ ಲೋಧಿಯ ರಾಜ್ಯಪಾಲರು ಇವರು ಆಲಂ ಖಾನು ಆಮೇಲೆ ದೌಲತ್ ಖಾನ್. ಇವರಿಬ್ಬರು ಏನು ಮಾಡ್ತಾರೆ? ಅಫ್ಘನ್ನರಿಗೆ ಆಮಂತ್ರಣ ನೀಡ್ತಾರೆ, ಭಾರತದ ಮೇಲೆ ನೀವು ದಾಳಿ ಮಾಡ್ರಿ ಅಂತ. ಅದರಂತೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಎಷ್ಟರಲ್ಲಿ? 1526ರಲ್ಲಿ. ಇದು ಸಹ ಕೇಳಿದ್ರು, ಯಾರ ಆಮಂತ್ರಣದ ಮೇರೆಗೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿದ್ದ ಅಂತ. ರಾಜ್ಯಪಾಲರಾದ ಆಲಂ ಖಾನ್ ಮತ್ತು ದೌಲತ್ ಖಾನರು ಇವರಿಬ್ಬರು ಆಮಂತ್ರಣ ಮಾಡ್ತಾರಲ್ಲ, ಇದರಿಂದಾಗಿ ಬಾಬರ್ ಭಾರತದ ಮೇಲೆ ದಾಳಿ ಮಾಡ್ತಾನೆ 1526ರಲ್ಲಿ. ಅದುವೇ ಮೊದಲನೇ ಪಾಣಿಪತ್ ಯುದ್ಧ ಆಗುತ್ತೆ. ಈ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನ ಬಾಬರ್ ಸೋಲಿಸಿ ಮೊಘಲರ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಈ ಇಬ್ರಾಹಿಂ ಲೋಧಿ ಸೋಲಿಸೋದ್ರ ಮೂಲಕ ಏನಾಗುತ್ತೆ? ಲೋಧಿ ಸಂತತಿ ಕೊನೆಯಾಗುತ್ತೆ. ಅದೇ ರೀತಿಯಾಗಿ ದೆಹಲಿ ಸುಲ್ತಾನರ ಆಳ್ವಿಕೆ ಕೂಡ ಕೊನೆಯಾಗುತ್ತೆ. ಇದರಿಂದ ಮೊಘಲರ ಆಳ್ವಿಕೆ ಪ್ರಾರಂಭವಾಗುತ್ತೆ. ನೆಕ್ಸ್ಟ್ ದೆಹಲಿ ಸುಲ್ತಾನರ ಕೊಡುಗೆಗಳು ಬರುತ್ತೆ. ಆಡಳಿತ ಪದ್ಧತಿ. ದೆಹಲಿ ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದು ಸೈನ್ಯದ ಮುಖ್ಯಸ್ಥ ಹಾಗೂ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಸುಲ್ತಾನನು ಆಡಳಿತವು ಕುರಾನಿನ ಕಾನೂನಿನನ್ವಯ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಇದು ಕೇಳಿದ್ರು ಇವರು, ಕುರಾನಿನ ಕಾನೂನಿನನ್ವಯ ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಸರದಾರರು, ಅಮೀರರು ಮತ್ತು ಉಲೇಮರು ಆಡಳಿತದಲ್ಲಿ ತಮ್ಮ ಪ್ರಭಾವವನ್ನು ಹೊಂದಿದ್ರು. ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಿರ್ವಹಣೆಗೆ ಸೈನ್ಯ ಇಲಾಖೆ, ವಿದೇಶಾಂಗ ಇಲಾಖೆ, ಪತ್ರ ವ್ಯವಹಾರ ಇಲಾಖೆ, ಆಮೇಲೆ ದಾನ ಧರ್ಮ ಮತ್ತು ದತ್ತಿ ಇಲಾಖೆಗಳು ಸಹ ಇರ್ತವೆ. ಅವುಗಳ ಮೇಲ್ವಿಚಾರಣೆಗೆ ಮಂತ್ರಿಗಳು ಮತ್ತು ಅಧಿಕಾರಿಗಳು ಸಹ ಇರ್ತಾರೆ. ರಾಜ್ಯವನ್ನು ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಗಿತ್ತು. ಆಡಳಿತ ಘಟಕಗಳಿಗೆ ಸಿಕ್ದಾರ್, ಆಡಳಿತ ಘಟಕಗಳಿಗೆ ಅಮೀನ್ ಮತ್ತು ಚೌಕಿದಾರರ ಮುಖ್ಯಸ್ಥರು ಕೂಡ ಇಲ್ಲಿದ್ರು. ಆಡಳಿತ ಘಟಕಗಳಿಗೆ ಸಿಕ್ದಾರ್, ಅಮೀನ್ ಮತ್ತು ಚೌಕಿದಾರ್ ಇವರು ಮುಖ್ಯಸ್ಥರುಗಳಿರ್ತಾರೆ. ಕಂದಾಯ ಸಂಗ್ರಹಣೆ, ಶಾಂತಿ ಕಾಪಾಡುವುದು, ಶಿಕ್ಷಣ ನೀಡುವುದು, ನೈರ್ಮಲ್ಯ ಕಾಪಾಡುವುದು ಇವರ ಮುಖ್ಯ ಕರ್ತವ್ಯಗಳಾಗಿರ್ತವೆ. ನೆಕ್ಸ್ಟು ಸುಲ್ತಾನರ ಕಾಲದಲ್ಲಿ ಖರಾಜ್ ಅಂದರೆ ಭೂತೆರಿಗೆ, ಜಕಾತ್, ಉಸ್ರು ಮತ್ತು ಖಮ್ಸ್ ಯುದ್ಧದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ತೆರಿಗೆಗೆ ಖಮ್ಸ್ ಅಂತ ಕರೀತಾರೆ. ನೋಡಿ, ಜೆಸಿಯಾ ಮತ್ತು ವಾರಸುದಾರರಿಲ್ಲದ ಆಸ್ತಿ ಮೇಲೆ ತೆರಿಗೆ, ಆಮದು ಸುಂಕ, ಮನೆ ತೆರಿಗೆ ಮುಂತಾದವುಗಳು ವರಮಾನದ ಪ್ರಮುಖ ಮೂಲಗಳಾಗಿದ್ದವು. ನೋಡಿ, ಇದು ಕೇಳಿದ್ರು ನೋಡಿ ಹಿಂದೆ ಎಕ್ಸಾಮ್ಗಳಲ್ಲಿ. ದೆಹಲಿ ಸುಲ್ತಾನರ ವರಮಾನದ ಮೂಲಗಳು ಯಾವ್ಯಾವು ಅಂತ ಕೇಳಿದಾಗ ಖರಾಜ್ ಅಂದರೆ ಭೂ ತೆರಿಗೆ. ಇದು ಸಹ ಕೇಳಿದ್ರು, ಖರಾಜ್ ಇದು ಯಾವ ತೆರಿಗೆ ಅಂತ? ಭೂ ತೆರಿಗೆ. ಆಮೇಲೆ ಜಕಾತ್, ಉಸ್ರು, ಖಮ್ಸ್ ಅಂದರೆ ಯುದ್ಧದಲ್ಲಿ ಏನು ಲೂಟಿ ಮಾಡಿದ ಸಂಪತ್ತಿರುತ್ತಲ್ಲ, ಸಂಪತ್ತಿನ ಮೇಲೆ ತೆರಿಗೆ ಇರುತ್ತೆ. ಆಮೇಲೆ ಜೇಸಿಯಾ ತೆರಿಗೆ ಅಂದರೆ ಧಾರ್ಮಿಕ ತೆರಿಗೆ ಆಗಿರುತ್ತೆ. ವಾರಸುದಾರರಿಲ್ಲದ ಆಸ್ತಿಯ ಮೇಲಿನ ತೆರಿಗೆ, ಆಮದು ಸುಂಕ ಮತ್ತು ಮನೆ ತೆರಿಗೆ ಇವೆಲ್ಲಗಳೇನಾಗಿರ್ತವೆ? ವರಮಾನದ ಮೂಲಗಳಾಗಿರ್ತವೆ ನೋಡಿ. ಓಕೆ, ಕಂದಾಯ ಸಂಗ್ರಹಣೆಗೆ ಅಧಿಕಾರಿಗಳಿರ್ತಾರೆ. ಖಾಜಿಗಳು ಪ್ರಾಂತ್ಯಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ನ್ಯಾಯದಾನ ವಿಷಯದಲ್ಲಿ ಸುಲ್ತಾನನಿಗೆ ನೆರವಾಗ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇವರು ಸಾಮಾಜಿಕ ವ್ಯವಸ್ಥೆಯನ್ನು ನೋಡ್ತಾ ಹೋಗೋಣ. ಸುಲ್ತಾನರ ಆಡಳಿತದಲ್ಲಿ ಶಿಯಾ ಮತ್ತು ಹಿಂದೂ ಪ್ರಜೆಗಳಿಗೆ ಧಾರ್ಮಿಕ ನಿರ್ಬಂಧಗಳಿತ್ತು. ಶಿಯಾ ಆಮೇಲೆ ಹಿಂದೂ ಪ್ರಜೆಗಳಿರ್ತಾರಲ್ಲ ಅವ್ರ ಮೇಲೆ ಈ ಧಾರ್ಮಿಕ ನಿಬಂಧನೆಗಳಿರ್ತವೆ. ಮುಸ್ಲಿಂ ಸರದಾರರನ್ನೇ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡ್ತಾ ಇರ್ತಾರೆ. ಸುಲ್ತಾನರು ಆಡಳಿತದಲ್ಲಿ ನೆರವು ನೀಡಲು ಹಿಂದೂ ಕಂದಾಯ ಅಧಿಕಾರಿಗಳನ್ನು ಕಾರಕೂನರನ್ನು ನೇಮಕ ಮಾಡಿಕೊಂಡಿದ್ರು. ಇತರ ಕುಶಲ ಕಸಬುದಾರರು, ಶಿಲ್ಪಿಗಳನ್ನು ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ನೇಮಿಸಿಕೊಂಡಿದ್ರು. ನೆಕ್ಸ್ಟು ಗುಲಾಮಗಿರಿ ಪದ್ಧತಿ ಇವರ ಕಾಲದಲ್ಲಿ ವ್ಯಾಪಕವಾಗಿ ಬೆಳೆಯಿತು. ಯುದ್ಧ ಖೈದಿಗಳನ್ನು ಗುಲಾಮರನ್ನಾಗಿ ಇವರು ನೇಮಕ ಮಾಡಿಕೊಳ್ತಾರೆ.
ಮಾಡ್ತಾ ಇದ್ರು. ಅರಮನೆಯಲ್ಲಿ ಅನೇಕ ಮಹಿಳಾ ಗುಲಾಮರು ಇದ್ದರು. ನೋಡಿ, ಮಹಿಳೆಯರು ಸಹ ಗುಲಾಮರಾಗಿದ್ದರು ಇವ್ರ ಕಾಲದಲ್ಲಿ. ಸ್ತ್ರೀಯರ ಸ್ಥಾನಮಾನ ಉತ್ತಮವಾಗಿರಲಿಲ್ಲ. ಪರ್ದಾ ಮತ್ತು ಬಾಲ್ಯ ವಿವಾಹ ಪದ್ಧತಿಗಳು ಇಲ್ಲಿ ರೂಢಿಗಿರ್ತವೆ. ಪರ್ದಾ ಪದ್ಧತಿ ಅಂದ್ರೇನು? ಈ ಮುಖದ ಮುಂದೆ ಒಂದು ಬಟ್ಟೆ ಥರ ಹಾಕೊಳ್ಳೋದು. ಫಾರ್ ಎಕ್ಸಾಂಪಲ್ ಈಗ ಮುಸ್ಲಿಮ್ಸರು ಹಾಕ್ಕೊತಾರಲ್ಲ, ಆ ರೀತಿಯಾಗಿ ಪರ್ದಾ ಪದ್ಧತಿ. ಆಮೇಲೆ ಬಾಲ್ಯ ವಿವಾಹ ಪದ್ಧತಿ ರೂಢಿಯಲ್ಲಿರುತ್ತೆ. ಮೇಲ್ವರ್ಗದ ಮಹಿಳೆಯರು ಲಲಿತ ಕಲೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಗ್ರಾಮೀಣ ಮಹಿಳೆಯರು ಕೃಷಿ, ಮನೆ ಕೆಲಸಗಳಲ್ಲಿ ನಿರತರಾಗ್ತಾ ಇದ್ರು. ಓಕೆ, ನೆಕ್ಸ್ಟ್ ನೋಡೋಣ. ಇವರ ಆರ್ಥಿಕ ವ್ಯವಸ್ಥೆ ನೋಡ್ತಾ ಹೋಗೋಣ. ಈ ಅಧಿಕ ತೆರಿಗೆ ಭಾರ ಜನರ ಮೇಲೆ ಇರುತ್ತೆ ಇವ್ರ ಆರ್ಥಿಕ ವ್ಯವಸ್ಥೆಯಲ್ಲಿ. ಸಾರಿಗೆ ಸಂಪರ್ಕ ಕಷ್ಟವಾದ್ದರಿಂದ ಬೆಲೆಗಳು ಎಲ್ಲ ಭಾಗದಲ್ಲೂ ಏಕರೂಪವಾಗಿರೋದಿಲ್ಲ. ಕೃಷಿಯು ಸಂಪತ್ತಿನ ಮೂಲವಾಗಿರುತ್ತೆ. ಇದು ಇಂಪಾರ್ಟೆಂಟ್ ನೋಡಿ. ಸಂಪತ್ತಿನ ಮೂಲ ಯಾವುದಾಗಿರುತ್ತೆ? ಕೃಷಿ ಆಗಿರುತ್ತೆ. ದೆಹಲಿಯಲ್ಲಿ ಸುಲ್ತಾನರು ತಮ್ಮದೇ ಆದ ಕಾರ್ಖಾನೆಗಳನ್ನು ಹೊಂದಿದ್ರು. ಚಿನ್ನ, ಬೆಳ್ಳಿ ಸಾಮಗ್ರಿ ತಯಾರಿಕೆ, ಕಸೂತಿ ಹಾಕುವಿಕೆ, ಬಟ್ಟೆ ತಯಾರಿಕೆ, ಬಣ್ಣ ಹಾಕುವಿಕೆ ಮೊದಲಾದ ಕೈಗಾರಿಕೆಗಳು ಇದ್ದವು. ನೆಕ್ಸ್ಟ್ ಸಾಹಿತ್ಯವನ್ನು ನೋಡ್ತಾ ಹೋಗೋಣ. ವಿದೇಶಿ ಬರಹಗಾರರು ಮತ್ತು ಇತಿಹಾಸ ತಜ್ಞರು ಸುಲ್ತಾನರ ಆಸ್ಥಾನದಲ್ಲಿ ಆಶ್ರಯವನ್ನು ಪಡಿತಾ ಇದ್ರು. ಅವರ ಕೃತಿಗಳು ಅರೇಬಿಕ್, ಪರ್ಷಿಯನ್ ಭಾಷೆಗಳಲ್ಲಿ ಇದ್ದಾವೆ. ಮಹಮ್ಮದ್ ಗಜ್ನಿಯ ಆಸ್ಥಾನದಲ್ಲಿ ಅಲ್ಬೆರೂನಿ ಎಂಬ ಪ್ರಸಿದ್ಧ ವಿದ್ವಾಂಸನಿದ್ದ. ಅಲ್ಬೆರೂನಿ ಮಹಮ್ಮದ್ ಗಜ್ನಿ ಆಸ್ಥಾನದಲ್ಲಿರ್ತಾನೆ. ಈತನು ತತ್ವಜ್ಞಾನಿ, ಗಣಿತಶಾಸ್ತ್ರಜ್ಞ, ಭೂಗೋಳಶಾಸ್ತ್ರಜ್ಞ ಮತ್ತು ಸಾಹಿತಿ ಕೂಡ ಆಗಿರ್ತಾನೆ. ಭಾರತದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ವಿಷಯಗಳನ್ನೊಳಗೊಂಡ ತಾರಿಖ್ ಉಲ್ ಹಿಂದ್ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಇದು ಕೇಳಿದ್ರು, ತಾರಿಖ್ ಉಲ್ ಹಿಂದ್ ಕೃತಿ ರಚನೆ ಮಾಡಿದವರು ಯಾರು ಅಂತ? ಅಲ್ಬೆರೂನಿ ನೋಡಿ. ನೆಕ್ಸ್ಟ್ ಉತ್ಬಿ ಎಂಬ ಇನ್ನೊಬ್ಬ ವಿದ್ವಾಂಸ ಇರ್ತಾನೆ. ಈತ ಅರೇಬಿಕ್ ಭಾಷೆಯಲ್ಲಿ ತಾರಿಖ್ ಇ ಯಾಮನಿ ಮತ್ತು ಹಸನ್ ನಿಜಾಮಿಯು ತಾಜುಲ್ ಮಾಸೀರ್ ಎಂಬ ಗ್ರಂಥಗಳನ್ನು ರಚನೆ ಮಾಡ್ತಾನೆ. ನೆಕ್ಸ್ಟ್ ಮಿನಾಜ್ ಉಸ್ ಸಿರಾಜನು ತಬಕತ್ ಇ ನಾಸಿರ್ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. ಅಮೀರ್ ಖುಸ್ರು 6 ಪ್ರಮುಖ ಗ್ರಂಥಗಳನ್ನು ರಚಿಸಿ ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾನೆ. ನೋಡಿ, ಯಾರು? ಅಮೀರ್ ಖುಸ್ರು ಏನು ಮಾಡ್ತಾನೆ? ಈತ ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾನೆ. ಓಕೆ, ಆದ್ದರಿಂದ ಈತನನ್ನು ಭಾರತದ ಗಿಳಿ ಅಂತ ಕರೀತಾರೆ. ನೋಡಿ, ಯಾರನ್ನ? ಅಮೀರ್ ಖುಸ್ರುನನ್ನ ಭಾರತದ ಗಿಳಿ ಅಂತ ಕರೀತಾರೆ ನೋಡಿ. ನೆಕ್ಸ್ಟು ಜಿಯಾವುದ್ದೀನ್ ಬರಾನಿಯು ತಾರಿಖ್ ಇ ಫಿರೋಜ್ ಶಾಹಿ ಹಾಗೂ ಫಿರೋಜ್ ತುಘಲಕ್ನು ಫತುಹತ್ ಇ ಫಿರೋಜ್ ಶಾಹಿ ಎಂಬ ಕೃತಿಗಳನ್ನು ರಚನೆ ಮಾಡ್ತಾರೆ. ನೋಡಿ, ಈ ಕೃತಿಗಳು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದ್ರೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಜಿಯಾವುದ್ದೀನ್ ಬರಾನಿಯು ತಾರಿಖ್ ಇ ಫಿರೋಜ್ ಶಾಹಿ ಎಂಬ ಕೃತಿ ರಚನೆ ಮಾಡಿದರೆ, ಫಿರೋಜ್ ತುಘಲಕ್ನು ಫತುಹತ್ ಇ ಫಿರೋಜ್ ಶಾಹಿ ಅಂತೇಳಿ ಕೃತಿಯನ್ನು ರಚನೆ ಮಾಡ್ತಾರೆ. ನೆಕ್ಸ್ಟು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋಣ. ಓಕೆ, ಕಲೆ ಮತ್ತು ವಾಸ್ತುಶಿಲ್ಪ. ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು. ಇದು ಕೇಳಿದ್ರು. ಈ ದೆಹಲಿ ಸುಲ್ತಾನರು ಏನು ವಾಸ್ತುಶಿಲ್ಪ ಕಟ್ತಾರಲ್ಲ, ಅದು ಸಾಮಾನ್ಯ ಲಕ್ಷಣ ಏನಂತ ಕೇಳಿದ್ರು. ಇವರು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ವಾಸ್ತುಶಿಲ್ಪವನ್ನು ರಚನೆ ಮಾಡ್ತಾರೆ. ಹಾಗೆ ಈ ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಭಾರತಕ್ಕೆ ಪರಿಚಯ ಮಾಡ್ತಾರೆ. ಕಮಾನುಗಳು, ಗುಮ್ಮಟಗಳು ಹಾಗೂ ಮಿನಾರ್ಗಳು ಈ ಶೈಲಿಯ ಮುಖ್ಯ ಲಕ್ಷಣಗಳಾಗಿದ್ದಾವೆ. ದೆಹಲಿ ಸುಲ್ತಾನರು ಕೋಟೆ, ಮಸೀದಿ, ಅರಮನೆ, ಸಾರ್ವಜನಿಕ ಕಟ್ಟಡ, ಮದರಸಾ, ಧರ್ಮಶಾಲೆಗಳನ್ನು ಕೂಡ ಇವರು ನಿರ್ಮಾಣ ಮಾಡ್ತಾರೆ. ಇಂಡೋ ಇಸ್ಲಾಮಿಕ್ ಶೈಲಿಗೆ ಉದಾಹರಣೆಗಳೆಂದರೆ ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿ, ಆಮೇಲೆ ಕುತುಬ್ ಮಿನಾರ್, ಅಲೈ ದರ್ವಾಜಾ ಮತ್ತು ಜಮೈತ್ ಖಾನಾ ಮಸೀದಿ. ಇವುಗಳೆಲ್ಲ ಏನಾಗಿದ್ದಾವೆ? ಇಂಡೋ ಇಸ್ಲಾಮಿಕ್ ಶೈಲಿಗೆ ಉದಾಹರಣೆಗಳಾಗಿದ್ದಾವೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದ್ದಾವೆ ನೋಡಿ, ಅಲೈ ದರ್ವಾಜಾ, ಆಮೇಲೆ ಕುವತ್ ಉಲ್ ಇಸ್ಲಾಂ ಮಸೀದಿ. ನೆಕ್ಸ್ಟು ಭಾಷಾಭ್ಯಾಸ ಬರುತ್ತೆ. ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ನು, ಗುರ್ಜರ ಪ್ರತಿಹಾರ ರಜಪೂತ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಹರಿಶ್ಚಂದ್ರ ನೋಡಿ, ಇದು ಹರಿಶ್ಚಂದ್ರ. ನೆಕ್ಸ್ಟು ಪೃಥ್ವಿರಾಜ್ ಚೌಹಾಣನು ಮೊದಲನೇ ತರೇನ್ ಕಾಳಗದಲ್ಲಿ ಯಾರನ್ನು ಸೋಲಿಸಿದ ಅಂತ ಕೇಳಿದ್ದಾರೆ. ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ.
ಮೊದಲನೇ ತರಾಯಿನ ಕದನದಲ್ಲಿ ಎಷ್ಟರಲ್ಲಿ ನಡೆಯುತ್ತೆ ಇದು 1191ರಲ್ಲಿ ನಡೆಯುತ್ತೆ ಮೊದಲನೇ ತರಾಯಿನ ಕದನ. ಅದರಲ್ಲಿ ಗೋರಿಯನ್ನು ಸೋಲಿಸ್ತಾನೆ ಪೃಥ್ವಿರಾಜ್ ಚೌಹಾಣ. ನೆಕ್ಸ್ಟ್ ಎರಡನೇ ತರಾಯಿನ ಕದನ ನಡೆಯುತ್ತೆ 1192ರಲ್ಲಿ. ಅದರಲ್ಲಿ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸಿ ಈತ ಗೋರಿ ಕೊಂದುಬಿಡ್ತಾನೆ. ನೆಕ್ಸ್ಟು ಮಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಯಾರು ಅಂತ ಕೇಳಿದ್ದಾರೆ. ಕುತುಬುದ್ದೀನ್ ಐಬಕ್ ನೋಡಿ. ಕುತುಬುದ್ದೀನ್ ಐಬಕ್ ಈತನ ದಂಡನಾಯಕನೂ ಆಗಿರ್ತಾನೆ, ಹಾಗೆ ಈತನ ಗುಲಾಮನೂ ಆಗಿರ್ತಾನೆ ಕುತುಬುದ್ದೀನ್ ಐಬಕ್. ನೆಕ್ಸ್ಟು ದೆಹಲಿಯ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ರಜಿಯಾ ಸುಲ್ತಾನ್ ನೋಡಿ, ರಜಿಯಾ ಬೇಗಂ. ಓಕೆ, ಇಲ್ತಮಶ್ನ ಮಗಳಾಗಿರ್ತಾಳೆ ಈಕೆ. ನೆಕ್ಸ್ಟು ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ. ಖಿಲ್ಜಿ ವಂಶದ ಸ್ಥಾಪಕ ಜಲಾಲುದ್ದೀನ್ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟು ತುಘಲಕರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ಡ್ಯಾಶ್ಗೆ ವರ್ಗಾಯಿಸಲಾಯಿತು ಅಂತ ಹೇಳಿದ್ದಾರೆ. ದೆಹಲಿಯಿಂದ ದೇವಗಿರಿಗೆ ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. ಓಕೆ, ಇದಿಷ್ಟು ಬಿಟ್ಟ ಸ್ಥಳ ಆಯಿತು. ಓಕೆ, ಇಲ್ಲಿಗೆ ಈ ಪಾಠ ಮುಕ್ತಾಯ ಆಯಿತು. ಯಾರೆಲ್ಲ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.